ಸ್ನೇಹಿತರೆ ನಮಸ್ಕಾರ, ಇದು ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಕನ್ನಡ ಚಾನೆಲ್. ಇವತ್ತಿನ ವಿಡಿಯೋದಲ್ಲಿ ಇಂಟ್ರೊಡಕ್ಷನ್ ಟು ಬಿಟ್ಕಾಯಿನ್ ಅಂದ್ರೆ ಏನು ವಿತ್ ಮೋರ್ ಆನ್ ದ ಟೆಕ್ನಿಕಲ್ ಆಸ್ಪೆಕ್ಟ್ ಬಗ್ಗೆ ನೋಡ್ತಾ ಹೋಗೋಣ. ಇದಕ್ಕೂ ಮುಂಚೆ ಬಿಟ್ಕಾಯಿನ್ ಅಂದ್ರೆ ಏನು ಅಂತ ಹೇಳಿ ಕನ್ನಡದಲ್ಲಿ ಒಂದು ವಿಡಿಯೋ ಮಾಡಿದ್ದೆ. ಅದು ಮೋರ್ ಆಫ್ ದಿ ಫಂಡಮೆಂಟಲ್ ಆಸ್ಪೆಕ್ಟ್ಸ್, ಅಂದ್ರೆ ಬಿಟ್ಕಾಯಿನ್ ಸಮಾಜದಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ, ಯಾವ ರೀತಿ ಸಾಮಾಜಿಕ ಬದಲಾವಣೆಯನ್ನ ಬಿಟ್ಕಾಯಿನ್ ತರುತ್ತೆ ಅನ್ನೋದ್ರ ಬಗ್ಗೆ ಆಗಿತ್ತು. ಇವತ್ತು ವಿತ್ ರೆಸ್ಪೆಕ್ಟ್ ಟು ಮೋರ್ ಟೆಕ್ನಿಕಲ್ಸ್ ಬಿಟ್ಕಾಯಿನ್ ಅಂದ್ರೆ ಏನು ಅಂತ ಹೇಳಿ ತಿಳಿತಾ ಹೋಗೋಣ. ಸೊ ಇವತ್ತಿನ ವಿಡಿಯೋದ ಅಜೆಂಡಾ ಈ ರೀತಿ ಇದೆ. ಮೊದಲನೇದು ಇಂಟ್ರೊಡಕ್ಷನ್ ಟು ಬಿಟ್ಕಾಯಿನ್. ಯಾರಾದ್ರೂ ನಿಮಗೆ ಬಿಟ್ಕಾಯಿನ್ ಅಂದ್ರೆ ಏನು ಅಂತ ಕೇಳಿದ್ರೆ ತಟ್ ಅಂತ ಒಂದು ಆನ್ಸರ್ ಬರಬೇಕು, ಅದೇನು ಅಂತ ಹೇಳಿ ನೋಡೋಣ. ಮತ್ತೆ ಯೂಸ್ ಕೇಸಸ್ ಆಫ್ ಬಿಟ್ಕಾಯಿನ್ ನ ಯಾವ ರೀತಿ ಬಳಕೆ ಮಾಡಬಹುದು. ಮೂರನೇದು ನೇಚರ್ ಆಫ್ ಬಿಟ್ಕಾಯಿನ್ ಕರೆನ್ಸಿ. ನಾವು ಫಿಯೇಟ್ ಕರೆನ್ಸಿನ ನೋಡಿದೀವಿ, ಯಾಕಂದ್ರೆ ನಾವು ಹುಟ್ಟಾಗಿಂದನೂ ಕೂಡ ನಾವು ಫಿಯೇಟ್ ಸ್ಟ್ಯಾಂಡರ್ಡ್ ಅಲ್ಲಿ ಬದುಕ್ತಾ ಬರ್ತಾ ಇದೀವಿ. ಇದಕ್ಕಿಂತ ಮುಂಚೆ ಸಾವಿರಾರು ವರ್ಷಗಳಿಂದ ಜನ ಚಿನ್ನದ ನಾಣ್ಯಗಳನ್ನ ಬಳಸಿ ವ್ಯವಹಾರವನ್ನು ಮಾಡ್ತಾ ಇದ್ರು. ಅದರ ನೇಚರ್ ಹೇಗಿದೆ ಅಂತ ಹೇಳಿ ಬಹುತೇಕ ಜನರಿಗೆ ಗೊತ್ತಿದೆ, ಯಾಕಂದ್ರೆ ಹಳೆ ಫಿಲಂಗಳಲ್ಲೆಲ್ಲ ನಾವು ನೋಡ್ತಾ ಇರ್ತೀವಿ, ಹಲವಾರು ಪುಸ್ತಕಗಳಲ್ಲೂ ಕೂಡ ಅದನ್ನು ಓದಿರ್ತೀವಿ. ಅದಕ್ಕಿಂತ ಹಿಂದೆ ಮನುಷ್ಯ ಯಾವೆಲ್ಲ ವಸ್ತುಗಳನ್ನು ಸಿಕ್ಕಿತ್ತು, ಫಾರ್ ಎಕ್ಸಾಂಪಲ್ ಶೆಲ್ಸ್ ಅಥವಾ ಹಸುಗಳು ಅಥವಾ ಇನ್ನಿತರ ಪ್ರೀಶಿಯಸ್ ಮೆಟಲ್ಸ್ ನ ಕೂಡ ಯೂಸ್ ಮಾಡಿ ಅದೊಂದು ಕರೆನ್ಸಿ ಆಗಿ ಅದನ್ನ ಬಳಕೆ ಮಾಡ್ತಾ ಇದ್ರು. ಇವತ್ತು ನಾವು ಅತಿ ಹೆಚ್ಚು ಬಳಕೆ ಮಾಡ್ತಾ ಇರ್ತಕ್ಕಂಥದ್ದು ಫಿಯೇಟ್ ಕರೆನ್ಸಿ. ಸೊ ಫಿಯೇಟ್ ಕರೆನ್ಸಿ ನೇಚರ್ ಹೇಗಿದೆ ಅಂತ ನಮಗೆ ಗೊತ್ತು. ಅದೇ ರೀತಿ ಬಿಟ್ಕಾಯಿನ್ ಎಂಬ ಕರೆನ್ಸಿಯ ನೇಚರ್ ಹೇಗಿದೆ ಅಂತ ಹೇಳಿ ತಿಳ್ಕೊಳ್ಳೋಣ. ಮತ್ತೆ ಡಿಸೆಂಟ್ರಲೈಸೇಷನ್ ಅಂಡ್ ಮೈನಿಂಗ್. ಸೊ ಈ ಎರಡು ವರ್ಡ್ ಅಂತೂ ತುಂಬಾ ಜನ ಕೇಳಿರ್ತಾರೆ, ಬಿಟ್ಕಾಯಿನ್ ಒಂದು ಡಿಸೆಂಟ್ರಲೈಸೇಷನ್ ಅಂತ. ಸೊ ಡಿಸೆಂಟ್ರಲೈಸೇಷನ್ ಅಂದ್ರೆ ಏನು ಅಂಡ್ ಬಿಟ್ಕಾಯಿನ್ ಮೈನಿಂಗ್ ಅಂದ್ರೆ ಏನು. ಸೊ ಬಿಟ್ಕಾಯಿನ್ ಮೈನಿಂಗ್ ಅಂತಂದ್ರೆ ಒಂದು ಕಾಂಪ್ಲೆಕ್ಸ್ ಮ್ಯಾಥಮೆಟಿಕಲ್ ಪಜಲ್ ನ ಸಾಲ್ವ್ ಮಾಡಬೇಕು ಅಂತ ಹೇಳಿ ತುಂಬಾ ಜನ ಕೇಳಿರ್ತಾರೆ. ಇಟ್ಸ್ ಮೋರ್ ಆಫ್ ಪಜಲ್ ಅಲ್ಲ, ಇಟ್ಸ್ ಅಬೌಟ್ ಹ್ಯಾಶಿಂಗ್. ಓಕೆ, ಸೊ ಹ್ಯಾಶಿಂಗ್ ಬಗ್ಗೆನೂ ಕೂಡ ಸ್ವಲ್ಪ ಇನ್ಫಾರ್ಮೇಶನ್ ನ ಈ ಒಂದು ಚಾಪ್ಟರ್ ಅಲ್ಲಿ ನೋಡೋಣ. ನೆಕ್ಸ್ಟ್ ಬಿಟ್ಕಾಯಿನ್ ಪ್ರೋಟೋಕಾಲ್ ಮತ್ತು ಅಲ್ಗಾರಿದಮ್ಸ್. ಬಿಟ್ಕಾಯಿನ್ ಒಂದು ಸಾಫ್ಟ್ವೇರ್, ಇದೊಂದು ಕೋಡ್, ಅಲ್ಲಿ ಹಲವಾರು ಅಲ್ಗಾರಿದಮ್ಸ್ ನ ಇಂಪ್ಲಿಮೆಂಟ್ ಮಾಡಲಾಗಿದೆ. ಸೊ ಬಿಟ್ಕಾಯಿನ್ ಪ್ರೋಟೋಕಾಲ್ ನೇಚರ್ ಹೇಗಿದೆ ಅಂತ ಹೇಳಿ ನೋಡೋಣ. ಮತ್ತೆ ಪ್ರೆಡಿಕ್ಟಬಲ್ ಇಶ್ಯೂಯನ್ಸ್ ಅಂಡ್ ಡಿಫ್ಲೇಷನ್. ಈಗ ನಾವಿರುವಂತಹ ವ್ಯವಸ್ಥೆಯಲ್ಲಿ ನಿಮ್ಗೆಲ್ಲ ಗೊತ್ತಿರಬಹುದು, RBI ಅಥವಾ ಫೆಡರಲ್ ರಿಸರ್ವ್ ಯಾವುದೇ ಸಂಸ್ಥೆ ಕೂಡ ಅಲ್ಲಿರತಕ್ಕಂಥ ಚೇರ್ಮನ್ ಬಂದು ನಾನು ಇಂಟ್ರೆಸ್ಟ್ ರೇಟ್ ನ ಇಷ್ಟು ಜಾಸ್ತಿ ಮಾಡ್ತಾ ಇದ್ದೀನಿ, ಇಷ್ಟು ಕಮ್ಮಿ ಮಾಡ್ತಾ ಇದ್ದೀನಿ, ಇನ್ಫ್ಲೇಷನ್ ಇಷ್ಟು ಜಾಸ್ತಿ ಆಗಿದೆ, ಹಾಗೆ ಹೀಗೆ ಅಂತ ಹೇಳಿ ಹಲವಾರು ಇನ್ಫಾರ್ಮೇಶನ್ ಕೂಡ ಕೊಡ್ತಾ ಇರ್ತಾರೆ. ಅದನ್ನ ನಾವು ಪ್ರೆಡಿಕ್ಟ್ ಮಾಡಕ್ ಆಗೋದಿಲ್ಲ. ಓಕೆ, ಅದನ್ನ ಒಂದು ಗ್ರೂಪ್ ಆಫ್ ಪೀಪಲ್ ಡಿಸೈಡ್ ಮಾಡ್ತಾರೆ. ಆದ್ರೆ ಬಿಟ್ಕಾಯಿನ್ ಅಲ್ಲಿ ಬಿಟ್ಕಾಯಿನ್ ಇಶ್ಯೂಯನ್ಸ್ ಅಂದ್ರೆ ಎಷ್ಟು ಬಿಟ್ಕಾಯಿನ್ ಮಾರ್ಕೆಟಿಗೆ ಬರುತ್ತೆ, ಮುಂದಿನ ವರ್ಷಗಳಲ್ಲಿ ಎಷ್ಟು ಬಿಟ್ಕಾಯಿನ್ ಬರುತ್ತೆ, ಮತ್ತೆ ಬಿಟ್ಕಾಯಿನ್ ನ ಇನ್ಫ್ಲೇಷನ್ ರೇಟ್ ಎಷ್ಟಿದೆ, ಬಿಟ್ಕಾಯಿನ್ ಇನ್ಫ್ಲೇಷನ್ ಪರ ಇದೆಯಾ ಅಥವಾ ಇನ್ಫ್ಲೇಷನ್ ವಿರುದ್ಧ ಇದೆಯಾ ಅಂತ ಹೇಳಿ ಕೂಡ ಪ್ರೆಡಿಕ್ಟ್ ಆಗಿ ನೋಡಬಹುದು, ವೆರಿಫೈ ಕೂಡ ಮಾಡಬಹುದು. ಮತ್ತೆ ಬಿಟ್ಕಾಯಿನ್ ನ ಅಂಡರ್ಲೈಯಿಂಗ್ ಟೆಕ್ನಾಲಜೀಸ್. ಬಿಟ್ಕಾಯಿನ್ ರಾತ್ರೋರಾತ್ರಿ ಬಂದಿರತಕ್ಕಂಥದ್ದಲ್ಲ. ಓಕೆನಾ, 20-30 ವರ್ಷಗಳ ನಿರಂತರ ಪರಿಶ್ರಮದಿಂದ ಕ್ರಿಪ್ಟೋಗ್ರಫಿ ಮೂವ್ಮೆಂಟ್ ಮುಖಾಂತರ ಬಂದಿರತಕ್ಕಂಥದ್ದೇ ಬಿಟ್ಕಾಯಿನ್ ಎಂಬ ಅನ್ವೇಷಣೆ. ಸೊ ಹಾಗಾಗಿ ಬಿಟ್ಕಾಯಿನ್ ಇವತ್ತು ಬರೋದಕ್ಕೆ ಆ ಒಂದು ಅಂಡರ್ಲೈನ್ ಟೆಕ್ನಾಲಜೀಸ್ ಏನೆಲ್ಲ ಇತ್ತು. ಓಕೆ, ಸತೋಶಿ ನೊಕೊಮೋಟೋ ಎಂಬ ಅನಾಮಿಕ ವ್ಯಕ್ತಿ ಯಾವೆಲ್ಲ ಟೆಕ್ನಾಲಜೀಸ್ ಗಳನ್ನ ಬಳಸಿ ಬಿಟ್ಕಾಯಿನ್ ಎಂಬ ದೊಡ್ಡ ಅನ್ವೇಷಣೆ ಮಾಡಿದ್ರು ಅಂತ ಹೇಳಿ ಸಂಕ್ಷಿಪ್ತವಾಗಿ ಇಲ್ಲಿ ತಿಳ್ಕೊಂತ ಹೋಗೋಣ. ಜೊತೆಗೆ ವಿಲ್ ಎಂಡ್ ವಿತ್ ಎ ಕನ್ಕ್ಲೂಷನ್. ಮೊದಲನೇದು ಇಂಟ್ರೊಡಕ್ಷನ್ ಟು ಬಿಟ್ಕಾಯಿನ್. ಯಾರಾದ್ರೂ ಬಿಟ್ಕಾಯಿನ್ ಏನು ಅಂತ ಕೇಳಿದ್ರೆ ಸಿಂಪಲ್ ಆಗಿ ಹೇಳ್ಬೇಕಾದ್ರೇನಂದ್ರೆ ಬಿಟ್ಕಾಯಿನ್ ಇಸ್ ಎ ಕರೆನ್ಸಿ ಜನರೇಟೆಡ್ ಬೈ ದ ಬಿಟ್ಕಾಯಿನ್ ನೆಟ್ವರ್ಕ್. ಈಗಿನ ವ್ಯವಸ್ಥೆಯಲ್ಲಿ ಫಿಯೇಟ್ ಕರೆನ್ಸಿನ ಯಾರು ಉತ್ಪತ್ತಿ ಮಾಡ್ತಾ ಇದ್ದಾರೆ, ನಮ್ಮ ದೇಶದಲ್ಲಿ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, ಅಮೆರಿಕ ದೇಶದಲ್ಲಿ ಫೆಡರಲ್ ರಿಸರ್ವ್, ಅವರು ಈ ಕರೆನ್ಸಿನ ಕ್ರಿಯೇಟ್ ಮಾಡುವಂತಹ ಶಕ್ತಿ ಹೊಂದಿದ್ದಾರೆ. ಬಿಟ್ಕಾಯಿನ್ ನ ಯಾರು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಬಿಟ್ಕಾಯಿನ್ ನ ಕ್ರಿಯೇಟ್ ಮಾಡ್ತಾ ಇರ್ತಕ್ಕಂಥದ್ದು ಬಿಟ್ಕಾಯಿನ್ ನೆಟ್ವರ್ಕ್, ಅದೊಂದು ಸಾಫ್ಟ್ವೇರ್. ಓಕೆನಾ, ಎ ಡಿಜಿಟಲ್ ಮನಿ ಎಕೋಸಿಸ್ಟಮ್ ಕಾಲ್ಡ್ ಯೂನಿಟ್ಸ್ ಬಿಟ್ಕಾಯಿನ್ ಟು ಸ್ಟೋರ್ ಅಂಡ್ ಟ್ರಾನ್ಸ್ಫರ್ ವ್ಯಾಲ್ಯೂ ಅಮಂಗ್ ಪಾರ್ಟಿಸಿಪೆಂಟ್ಸ್. ಫಿಯೇಟ್ ಕರೆನ್ಸಿ ತರನೇ ನಾವು ಇದನ್ನ ಬಳಕೆ ಮಾಡಬಹುದು. ಒಂದು ಡಿಫರೆನ್ಸ್ ಏನಂದ್ರೆ ಫಿಯೇಟ್ ಕರೆನ್ಸಿ ಭಾರತದ ರೂಪಾಯಿ ಅಥವಾ ಅಮೆರಿಕದ ಡಾಲರ್ ಪ್ರತಿ ವರ್ಷಗಳು ಕಳೀತಾ ಹೋದಂಗೆ ಅದರ ಮೌಲ್ಯವನ್ನು ಕಳ್ಕೊಂತ ಹೋಗುತ್ತೆ. ಹಾಗಾಗಿ ಇಟ್ಸ್ ನಾಟ್ ಎ ಬೆಟರ್ ಸ್ಟೋರ್. ಓಕೆನಾ, ಸೊ ಬಿಟ್ಕಾಯಿನ್ ಏನಿದೆ ಇದು ಒಂದು ಟ್ರಾನ್ಸ್ಫರ್ ಆಫ್ ವ್ಯಾಲ್ಯೂ ಆಗಿ ಕೂಡ ನಾವು ಉಪಯೋಗ ಮಾಡಬಹುದು, ಒಬ್ಬರಿಂದ ಇನ್ನೊಬ್ಬರ ವ್ಯಕ್ತಿ ಕಳಿಸೋದಕ್ಕೆ. ಜೊತೆಗೆ ಇಟ್ಸ್ ಎ ಗುಡ್ ಸ್ಟೋರ್ ಆಫ್ ವ್ಯಾಲ್ಯೂ. ಯಾರೆಲ್ಲ ಬಿಟ್ಕಾಯಿನ್ ಇಟ್ಕೊಂಡಿದ್ದಾರೆ ಅವರ ಮೌಲ್ಯ ಅಂದ್ರೆ ಅವರ ಬಿಟ್ಕಾಯಿನ್ ನ ಬೈಯಿಂಗ್ ಪವರ್ ಪ್ರತಿ ವರ್ಷಗಳು ಕಳೆದಂತೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರುತ್ತೆ. ದಿಸ್ ಇಸ್ ದ ಮೈನ್ ಡಿಫರೆನ್ಸ್ ಬಿಟ್ವೀನ್ ಬಿಟ್ಕಾಯಿನ್ ಅಂಡ್ ಫಿಯೇಟ್ ಕರೆನ್ಸಿ. ಸೊ ಕಮ್ಯುನಿಕೇಶನ್, ಯಾವ ರೀತಿ ಕಮ್ಯುನಿಕೇಶನ್ ಮಾಡಬಹುದು, ಜಸ್ಟ್ ಲೈಕ್ ಈಗ ನಾವೆಲ್ಲ ಏನು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಉಪಯೋಗಿಸಿ ಯಾವ ರೀತಿ ಟ್ರಾನ್ಸಾಕ್ಷನ್ ಮಾಡ್ತಾ ಇದೀವಿ, ಅದೇ ರೀತಿ ಬಿಟ್ಕಾಯಿನ್ ಅನ್ನು ಕೂಡ ಇಂಟರ್ನೆಟ್ ಮುಖಾಂತರ ನಾವು ಒಬ್ಬರಿಂದ ಒಬ್ಬರಿಗೆ ಬಿಟ್ಕಾಯಿನ್ ಅನ್ನು ಕಳಿಸಬಹುದು.
ಅಂಡ್ ಆಲ್ಸೋ ಅದರ್ ನೆಟ್ವರ್ಕ್ ಕ್ಯಾನ್ ಆಲ್ಸೋ ಬಿ ಯೂಸ್ಡ್. ರೇಡಿಯೋ ಫ್ರೀಕ್ವೆನ್ಸಿ ವೇವ್ಸ್ ನ ಕೂಡ ಬಳಕೆ ಮಾಡಿಕೊಂಡು ಬಿಟ್ಕಾಯಿನ್ ನ ಕಳಿಸಬಹುದು ಅಂತ ಹೇಳ್ತಾರೆ. ಯಾರು ಕೂಡ ಅದನ್ನು ಇದುವರೆಗೂ ಪ್ರಾಕ್ಟಿಕಲಿ ಡೆಮಾನ್ಸ್ಟ್ರೇಷನ್ ಮಾಡಿಲ್ಲ. ಬಟ್ ಇಂಟರ್ನೆಟ್ ಮುಖಾಂತರ ಸಾಧ್ಯ ಇದೆ. ಇಲ್ಲೇ ಕೂತ್ಕೊಂಡು ಅಮೆರಿಕ, ಆಫ್ರಿಕಾ, ಇಡೀ ವರ್ಲ್ಡ್ ಅಲ್ಲಿ ಯಾವುದೇ ಮೂಲೆಯಲ್ಲಿದ್ರೂ ಸಹ ತಕ್ಷಣಕ್ಕೆ ನಾವು ಬಿಟ್ಕಾಯಿನ್ ನ ಕಳಿಸುವಂತಹ ಒಂದು ಕಮ್ಯುನಿಕೇಶನ್ ಇದರಲ್ಲಿದೆ. ಅಕ್ಸೆಸಿಬಿಲಿಟಿ, ಬಿಟ್ಕಾಯಿನ್ ಅನ್ನುವಂಥದ್ದೇ ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್. ಇದನ್ನ ಫಾಸ್ ಅಂತ ಹೇಳಿ ಕರೀತಾರೆ. ಓಕೆನಾ, FOSS, ಫ್ರೀ ಅಂಡ್ ಓಪನ್ ಸೋರ್ಸ್ ಸಾಫ್ಟ್ವೇರ್. ಓಕೆನಾ, ಬಿಟ್ಕಾಯಿನ್ ಸಾಫ್ಟ್ವೇರ್ ಮೇಲೆ ನಾವೇನಾದ್ರು ಫಂಕ್ಷನಾಲಿಟಿ ಆಡ್ ಮಾಡಬೇಕು, ಕೋಡ್ ಚೇಂಜ್ ಮಾಡಬೇಕು ಅಂದ್ರೆ ಯಾರೊಬ್ಬರ ಪರ್ಮಿಷನ್ ಕೇಳೋ ಅವಶ್ಯಕತೆ ಇಲ್ಲ. ನಮಗೆ ಇಷ್ಟ ಬಂದ ಹಾಗೆ, ಅಂದ್ರೆ ಆ ಒಂದು ಟೆಕ್ನಿಕಲ್ಸ್ ನಾವು ಅರ್ಥ ಮಾಡ್ಕೊಂಡಿದ್ರೆ ಬಿಟ್ಕಾಯಿನ್ ಸಾಫ್ಟ್ವೇರ್ ನ ನಾವು ನೋಡಬಹುದು, ವೆರಿಫೈ ಮಾಡಬಹುದು, ಆ ಸಾಫ್ಟ್ವೇರ್ ನ ಕಂಪೈಲ್ ಮಾಡಬಹುದು, ಜೊತೆಗೆ ಆ ಸಾಫ್ಟ್ವೇರ್ ಅಲ್ಲಿ ಚೇಂಜಸ್ ಕೂಡ ಮಾಡಬಹುದು. ಈ ಒಂದು ಸಾಫ್ಟ್ವೇರ್ ಹಲವಾರು ಡಿವೈಸಸ್ ಮೇಲೆ ರನ್ ಆಗುತ್ತೆ. ನಿಮ್ಮ ಹತ್ರ ಇರ್ತಕ್ಕಂಥ ಲ್ಯಾಪ್ಟಾಪ್, PC ಆಗಿರ್ಬೋದು, ಸ್ಮಾರ್ಟ್ ಫೋನ್ಸ್ ಆಗಿರ್ಬೋದು, ಇಟ್ ಮೇ ಬಿ ಅನ್ ಆಂಡ್ರಾಯ್ಡ್ ಅಥವಾ ವಿಂಡೋಸ್ ಅಥವಾ ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್. ಬಟ್ ಬಹುತೇಕ ಜನ ಯೂಸ್ ಮಾಡೋದು ಲೈನಕ್ಸ್ ಆಪರೇಟಿಂಗ್ ಸಿಸ್ಟಮ್ ಬಿಕಾಸ್ ಬಿಟ್ಕಾಯಿನ್ ಇಸ್ ಎ ಓಪನ್ ಸೋರ್ಸ್ ಸಾಫ್ಟ್ವೇರ್. ಸೊ ಈ ಒಂದು ಚಾಪ್ಟರ್ ನ ಕನ್ಕ್ಲೂಷನ್ ಏನು? ಬಿಟ್ಕಾಯಿನ್ ಇಸ್ ಎ ಮನಿ, ಬಿಟ್ಕಾಯಿನ್ ಇಸ್ ಎ ಕರೆನ್ಸಿ ಜನರೇಟೆಡ್ ಬೈ ದ ಬಿಟ್ಕಾಯಿನ್ ನೆಟ್ವರ್ಕ್. ಓಕೆ, ಸೊ ಬಿಟ್ಕಾಯಿನ್ ಒಂದು ಕರೆನ್ಸಿ ಅಂತ ಹೇಳಿ ಗೊತ್ತಾಯ್ತು. ನೆಕ್ಸ್ಟ್, ಯೂಸಸ್ ಆಫ್ ಬಿಟ್ಕಾಯಿನ್. ಫಿಯಟ್ ಕರೆನ್ಸಿನ ಯಾವ ರೀತಿ ಬಳಕೆ ಮಾಡ್ತೀವಿ ಅದೇ ರೀತಿ ಕೂಡ ಬಿಟ್ಕಾಯಿನ್ ಕೂಡ ಟ್ರಾನ್ಸಾಕ್ಷನ್ಸ್ಗೆ ಬಳಸಬಹುದು. ಯಾರಾದ್ರೂ ಒಬ್ರು ಮರ್ಚೆಂಟ್ ಅವ್ರ ಹತ್ರ ಇರ್ತಕ್ಕಂತಹ ಗೂಡ್ಸ್ ಅಂಡ್ ಸರ್ವಿಸಸ್ ಕೊಡ್ತೀವಿ ಅಂತಂದ್ರೆ ಅವರು ಬಿಟ್ಕಾಯಿನ್ ಪೇಮೆಂಟ್ ನ ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ನಾವು ನಮ್ಮಲ್ಲಿ ಇರ್ತಕ್ಕಂಥ ಬಿಟ್ಕಾಯಿನ್ ಅನ್ನ ಕೊಟ್ಟು ಅವ್ರ ಹತ್ರ ಇರ್ತಕ್ಕಂಥ ಗೂಡ್ಸ್ ಅಂಡ್ ಸರ್ವಿಸಸ್ ನ ನಾವು ಉಪಯೋಗಿಸ್ಕೊಬಹುದು. ಓಕೆ, ಬಿಟ್ಕಾಯಿನ್ ಕ್ಯಾನ್ ಬಿ ಯೂಸ್ ಫಾರ್ ಬೈಯಿಂಗ್ ಅಂಡ್ ಸೆಲ್ಲಿಂಗ್ ಗೂಡ್ಸ್, ಸೆಂಡಿಂಗ್ ಮನಿ ಅಂಡ್ ಎಕ್ಸ್ಟೆಂಡಿಂಗ್ ದ ಕ್ರೆಡಿಟ್. ಮತ್ತೆ ಕರೆನ್ಸಿ ಎಕ್ಸ್ಚೇಂಜಸ್. ಈಗೇನಾಗಿದೆ, ಆಲ್ ಓವರ್ ದಿ ವರ್ಲ್ಡ್ ದೇರ್ ಆರ್ ಬಿಟ್ಕಾಯಿನ್ ಬೈಯರ್ಸ್, ದೇರ್ ಆರ್ ಬಿಟ್ಕಾಯಿನ್ ಸೆಲ್ಲರ್ಸ್. ಅಂದ್ರೆ ಜಗತ್ತಿನಲ್ಲಿ ನಾವು ಯಾವುದೇ ಭಾಗಕ್ಕೆ ಹೋದ್ರು, ಯಾವುದೇ ದೇಶಕ್ಕೆ ಹೋದ್ರು ಕೂಡ ಬಹುತೇಕ ಜನ ಬಿಟ್ಕಾಯಿನ್ ಅನ್ನ ಬೈ ಮಾಡ್ತಾರೆ, ಬಿಟ್ಕಾಯಿನ್ ನ ಸೆಲ್ ಮಾಡ್ತಾ ಇದ್ದಾರೆ. ಹಾಗಾಗಿ ದೇರ್ ಇಸ್ ಹೈ ಲಿಕ್ವಿಡಿಟಿ. ಬಿಟ್ಕಾಯಿನ್ ಕ್ಯಾನ್ ಬಿ ಬಾಟ್, ಸೋಲ್ಡ್ ಅಂಡ್ ಎಕ್ಸ್ಚೇಂಜ್ ಫಾರ್ ಅದರ್ ಕರೆನ್ಸೀಸ್ ಅಟ್ ಸ್ಪೆಷಲೈಸ್ಡ್ ಎಕ್ಸ್ಚೇಂಜಸ್. ಓಕೆ, ಎಕ್ಸ್ಚೇಂಜಸ್ ಮುಖಾಂತರನೇ ಬಿಟ್ಕಾಯಿನ್ ಅನ್ನ ಸೆಲ್ ಮಾಡಬೇಕು, ಖರೀದಿ ಮಾಡಬೇಕು ಅಂತಹ ಯಾವುದೇ ಪ್ರಮೇಯ ಇಲ್ಲ. ಓಕೆ, ಸೊ ಯಾರಾದ್ರೊಬ್ರು ಸಿಕ್ಕಿ ನಾನು ನಮ್ಗೆ ಬಿಟ್ಕಾಯಿನ್ ಅನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ತೀವಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ನೀವೇನಾದ್ರೂ ಬಿಟ್ಕಾಯಿನ್ ಅನ್ನ ಸೆಲ್ ಮಾಡಬೇಕು ಅಂತಿದ್ರೆ, ನಾನು ಬಿಟ್ಕಾಯಿನ್ ಖರೀದಿ ಮಾಡಬೇಕು ಅಂತಿದ್ರೆ, ನನ್ನ ಹತ್ರ ಇರ್ತಕ್ಕಂಥ ಫಿಯಟ್ ಕರೆನ್ಸಿ, ಅದು ಅಮೆರಿಕ ಡಾಲರ್ ಆಗಿರ್ಬೋದು, ಇಂಡಿಯನ್ ರುಪಿ ಆಗಿರ್ಬೋದು, ಆ ಒಂದು ಮಾರ್ಕೆಟ್, ಈ ಒಂದು ಮಾರ್ಕೆಟ್ ಟೈಮ್ ಅಲ್ಲಿ ಎಷ್ಟು ಒಂದು ಈಕ್ವಿಲಿಬ್ರಿಯಂ ಪ್ರೈಸ್ ನಡೀತಾ ಇದೆ ಅದ್ರ ಮುಖಾಂತರ ನಾವು ಎಕ್ಸ್ಚೇಂಜ್ ಮಾಡ್ಕೊಬಹುದು. ಲೆಟ್ಸ್ ಸೇ ನಾನು ಒಂದು 10,000 ರೂಪಾಯಿ ಕೊಡ್ತೀನಿ ಅಂತಂದ್ರೆ 10,000 ರೂಪಾಯಿಗೆ ಬೆಲೆ ಬಾಳುವಂತಹ ಸತೋಶಿಸ್ ಅಂದ್ರೆ ಬಿಟ್ಕಾಯಿನ್ ಅನ್ನ ನೀವು ನಮಗೆ ಕಳಿಸಬಹುದು ವಿತೌಟ್ ಎನಿ ಎಕ್ಸ್ಚೇಂಜಸ್ ಇಂಟರ್ವೆನ್ಷನ್. ಇಂಟರ್ನೆಟ್ ಮನಿ, ವೆರಿ ಇಂಪಾರ್ಟೆಂಟ್. ಬಿಟ್ಕಾಯಿನ್ ಇಸ್ ಫಾಸ್ಟ್, ಸೆಕ್ಯೂರ್ ಅಂಡ್ ಮೋಸ್ಟ್ ಇಂಪಾರ್ಟೆಂಟ್ಲಿ ಬಾರ್ಡರ್ಲೆಸ್. ಓಕೆ, ಫಾಸ್ಟ್, ದೂರದಲ್ಲಿರ್ತಕ್ಕಂಥ ವ್ಯಕ್ತಿಗೆ ಬಿಟ್ಕಾಯಿನ್ ಅನ್ನ ಕ್ಷಣ ಮಾತ್ರದಲ್ಲಿ ಇಲ್ಲಿಂದ ಕಳಿಸಬಹುದು. ಎರಡನೇದು ಸೆಕ್ಯೂರ್, ಯಾವುದೇ ರೀತಿ ಹ್ಯಾಕಿಂಗ್ ಆಗುತ್ತೆ, ನಮ್ಮ ಬಿಟ್ಕಾಯಿನ್ ಅನ್ನು ಯಾರು ಕದ್ಬಿಡ್ತಾರೆ, ಸಾಧ್ಯನೇ ಇಲ್ಲ ಅನ್ಲೆಸ್ ನಮ್ಮ ಹತ್ರ ಇರ್ತಕ್ಕಂಥ ಪ್ರೈವೇಟ್ ಕೀಸ್ ನ ನಾವು ಜೋಪಾನವಾಗಿ ನೋಡ್ಕೊಂಡ್ರೆ. ನೀವು ರೀಸೆಂಟ್ ಆಗಿ ಒಂದು ನ್ಯೂಸ್ ನೋಡಿರ್ತೀರಾ, ಕ್ರೌಡ್ ಸ್ಟ್ರೈಕ್ ಅಟ್ಯಾಕ್ ಆಯ್ತು ಅಂತ ಹೇಳಿ ತುಂಬಾ ಲ್ಯಾಪ್ಟಾಪ್ಸ್ ಓಪನ್ ಆಗ್ತಾ ಇರಲಿಲ್ಲ. ಇಟ್ಸ್ ಬಿಕಾಸ್ ಆ ಒಂದು ಸರ್ವಿಸಸ್ ಏನಿದೆ ಇಟ್ಸ್ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್. ಬಿಟ್ಕಾಯಿನ್ ಅಲ್ಲಿ ಯಾವುದೇ ರೀತಿ ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್ ಇಲ್ಲ. ಬಿಟ್ಕಾಯಿನ್ ಸಾಫ್ಟ್ವೇರ್ ಆಲ್ ಓವರ್ ದಿ ವರ್ಲ್ಡ್ ತುಂಬಾ ಜನ ರನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಯಾವುದೋ ಒಂದು ಸಾಫ್ಟ್ವೇರ್ ಕರಪ್ಟ್ ಆಯ್ತು ಅಂತ ಹೇಳಿ ಎಲ್ಲಾ ಸಾಫ್ಟ್ವೇರ್ಗಳು ಆಗಕ್ಕೆ ಸಾಧ್ಯ ಇಲ್ಲ. ಸೊ ಬಿಟ್ಕಾಯಿನ್ ನೆಟ್ವರ್ಕ್ is the highly secure network in the world. So more importantly, it's borderless. Okay. So borderless ನ ಮಹತ್ವ ತುಂಬಾ ಜನರಿಗೆ ಗೊತ್ತಿಲ್ಲ. ಬಟ್ ಒಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಳ್ಬೇಕು ಅಂತಂದ್ರೆ, ಈಗೇನು ಉಕ್ರೇನ್ ಮತ್ತೆ ರಷ್ಯಾ ವಾರ್ ನಡೀತಾ ಇದೆ, ಜೊತೆಗೆ ಇಸ್ರೇಲ್ ಮತ್ತೆ ಪ್ಯಾಲೆಸ್ಟೈನ್ ಮಧ್ಯೆ ಏನು ವಾರ್ ನಡೀತಾ ಇದೆ, ಅಲ್ಲಿರ್ತಕ್ಕಂಥ ಕೆಲವರು ಬಿಟ್ಕಾಯಿನ್ ಅನ್ನ ಖರೀದಿ ಮಾಡಿದ್ರು. ಈಗ ಅಲ್ಲಿರ್ತಕ್ಕಂಥ ರಾಜಕೀಯ ಅಸ್ಥಿರತೆ ಕಾರಣದಿಂದಾಗಿ ಅವ್ರ ದೇಶವನ್ನ ಬಿಟ್ಟು ಬೇರೆ ಕಡೆ ಹೋಗುವಂತ ಅನಿವಾರ್ಯ ಪರಿಸ್ಥಿತಿ ನಿರ್ಮಾಣ ಆಯಿತು. ಯಾಕೆಂದ್ರೆ ಅವ್ರ ಕುಟುಂಬವನ್ನ ಕಾಪಾಡ್ಕೊಬೇಕಾಗತ್ತೆ. ಯಾರೆಲ್ಲ ಸ್ಮಾರ್ಟ್ ಆಗಿದ್ರು ಅವರು ಬಿಟ್ಕಾಯಿನ್ ಇಟ್ಕೊಂಡಿದ್ರಲ್ಲ, ಬೇರೆ ಕಡೆ ಹೋಗಿ ಅವರು ತಮ್ಮ ಜೀವನವನ್ನ ಆರಾಮಾಗಿ ಕಟ್ಕೊಂಡಿದ್ದಾರೆ. ಆದ್ರೆ ಯಾರೆಲ್ಲ ಜಿಯೋಗ್ರಫಿಕಲ್ ರೆಸ್ಟ್ರಿಕ್ಷನ್ಸ್ಗೆ ಒಳಪಟ್ಟಂತಹ ಅಸೆಟ್ಗಳನ್ನ ಇಟ್ಕೊಂಡಿದ್ರು, ಫಾರ್ ಎಕ್ಸಾಂಪಲ್ ರಿಯಲ್ ಎಸ್ಟೇಟ್ ಆಗಿರ್ಲಿ, ಈಕ್ವಿಟಿ ಆಗಿರ್ಲಿ, ಮ್ಯೂಚುವಲ್ ಫಂಡ್ಸ್ ಆಗಿರ್ಲಿ, ಗೋಲ್ಡ್ ಆಗಿರ್ಲಿ, ಅಥವಾ ಅಲ್ಲಿ ಇರ್ತಕ್ಕಂಥ ಲೋಕಲ್ ಕರೆನ್ಸಿ ಆಗಿರ್ಲಿ, ಅದನ್ನ ಅಲ್ಲಿಂದ ಅವ್ರಿಗೆ ಮೂವ್ ಮಾಡಕ್ಕೆ ಸಾಧ್ಯನೇ ಆಗಲಿಲ್ಲ. ಯಾರಾದ್ರೂ ಚಿನ್ನ ತಗೊಂಡು ಹೋಗ್ತಾ ಇದೆ ಅಂತಂದ್ರೆ ಬೇರೆಯವ್ರ ಚಿನ್ನ ನೋಡಿ ಕಾನ್ಫಿಸ್ಕೇಟ್ ಮಾಡ್ಕೊಳ್ತಾರೆ. ಕರೆನ್ಸಿ ತಗೊಂಡು ಹೋಗ್ತಾ ಇದೀವಿ ಅಂದ್ರೆ ಕರೆನ್ಸಿ ನೋಡಿ ಕಾನ್ಫಿಸ್ಕೇಟ್ ಮಾಡ್ಕೊಳ್ತಾರೆ. ಈಕ್ವಿಟಿ ತರಕ್ಕಾಗತ್ತಾ, ಮ್ಯೂಚುವಲ್ ಫಂಡ್ ತರಕ್ಕಾಗತ್ತಾ,
ನಮ್ಮಲ್ಲಿರ್ತಕ್ಕಂಥ ರಿಯಲ್ ಎಸ್ಟೇಟ್ ಎಲ್ಲೋ ಒಂದು 30-40 ಸೈಟ್ ಇದೆ, ಅದನ್ನು ತಗೊಂಡು ನಾವು ಜೊತೆ ಹೋಗೋಕ್ಕಾಗತ್ತಾ? ಸಾಧ್ಯ ಇಲ್ಲ. ಜಗತ್ನಲ್ಲಿರ್ತಕ್ಕಂಥ ಒಂದೇ ಒಂದು ಅಸೆಟ್ ಯಾವತ್ತೂ ಕೂಡ ನಮ್ಮ ಜೊತೆನೇ ಇರುತ್ತೆ ಅಂತಂದ್ರೆ ಅದು ಬಿಟ್ಕಾಯಿನ್ ಮಾತ್ರ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಸೊ ಬಿಟ್ಕಾಯಿನ್ ಒಂದು ಇಂಟರ್ನೆಟ್ ಮನಿ ಆಗಿರೋದ್ರಿಂದ ಇಟ್ ಮೇಕಿಂಗ್ ಇಟ್ ಐಡಿಯಲ್ ಫಾರ್ ಆನ್ಲೈನ್ ಟ್ರಾನ್ಸಾಕ್ಷನ್ಸ್. ಸೊ ಮೂರನೇದು ನೇಚರ್ ಆಫ್ ಬಿಟ್ಕಾಯಿನ್ ಕರೆನ್ಸಿ. ನಾವೆಲ್ಲ ಉದ್ದಾಗಿಂದ ನೋಡ್ತಾ ಇರ್ತಕ್ಕಂಥದ್ದು ಫಿಯೇಟ್ ಕರೆನ್ಸಿ. ಓಕೆನಾ? ಸೊ ಬಿಟ್ಕಾಯಿನ್ ಕರೆನ್ಸಿಯ ನೇಚರ್ ಹೇಗಿದೆ? ಮೊದಲನೇದು, ಬಿಟ್ಕಾಯಿನ್ ಇದು ಎಂಟೈರ್ಲಿ ವರ್ಚುವಲ್ ವಿತ್ ನೋ ಫಿಸಿಕಲ್ ಕಾಯಿನ್ಸ್. ಓಕೆ, ನಮ್ಮ ಸ್ನೇಹಿತರೊಬ್ರು ಹೇಳ್ತಾ ಇದ್ರು ಬಿಟ್ಕಾಯಿನ್ ನ ಮುಟ್ಟಕ್ಕಾಗೋದಿಲ್ಲ, ಹಾಗಾಗಿ ನಾನು ಬಿಟ್ಕಾಯಿನ್ ಮೇಲೆ ನಂಬಿಕೆ ಬರ್ತಾ ಇಲ್ಲ ಅಂತ. ಬಟ್ ಅದೇ ನಮ್ಮ ಸ್ನೇಹಿತರು ಫೋನ್ ಪೇ, ಗೂಗಲ್ ಪೇ, ಪೇಟಿಎಂ ಮುಖಾಂತರ ವರ್ಚುವಲಿ ಆಗಿ ಅಂದ್ರೆ ಡಿಜಿಟಲಿ ಆಗಿ ಕರೆನ್ಸಿ ವಹಿವಾಟುಗಳನ್ನ ಮಾಡ್ತಾ ಇದ್ದಾರೆ. ಓಕೆ, ಜಸ್ಟ್ ಬಿಕಾಸ್ ನಾವು ಕರೆನ್ಸಿನ ಮುಟ್ಟಕ್ಕಾಗಲ್ಲ ಅನ್ನೋ ಮಾತ್ರಕ್ಕೆ ಬಿಟ್ಕಾಯಿನ್ ಅಲ್ಲಿ ವ್ಯಾಲ್ಯೂ ಅಂತ ಇಲ್ಲ ಅಂತ ಹೇಳೋದು ತಪ್ಪಾಗತ್ತೆ. ವೈ? ಬಿಕಾಸ್ ಬಿಟ್ಕಾಯಿನ್ ಹ್ಯಾಸ್ ಮೋಸ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ. ಜಗತ್ನಲ್ಲಿ ಅಂದ್ರೆ ಸಾವಿರಾರು ವರ್ಷಗಳಿಂದ ಮನುಷ್ಯ ಹಲವಾರು ಅಸೆಟ್ಗಳನ್ನ ಹಣವಾಗಿ ಅಂದ್ರೆ ಮನಿಯಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾರೆ. ಅದು ಬಾರ್ಟರ್ ಸಿಸ್ಟಮ್ ಆಗಿರ್ಬೋದು, ಹಸುಗಳನ್ನ ಬಳಕೆ ಮಾಡುವಂತದ್ದಾಗಿರ್ಬೋದು, ಸಮುದ್ರದಲ್ಲಿ ಸಿಗ್ತಾ ಇರ್ತಕ್ಕಂತಹ ಶೆಲ್ಸ್ ಆಗಿರ್ಬೋದು, ಉಪ್ಪಾಗಿರ್ಬೋದು. ಉಪ್ಪನ್ನು ಸಹ ಮನಿಯಾಗಿ ಬಳಕೆ ಮಾಡಿದ್ದಾರೆ ಮನುಷ್ಯರು ಹಿಂದೆ. ಸೊ ತಮಗೆ ಸಿಕ್ಕಂತಹ ಪ್ರೀಶಿಯಸ್ ಮೆಟಲ್ಸ್ ಯಾವೆಲ್ಲ ಇದೆ, ಕಾಮೋಡಿಟೀಸ್, ಅದನ್ನ ಮನಿಯಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾರೆ. ಸಾವಿರಾರು ವರ್ಷಗಳಿಂದ ಮನುಷ್ಯ ಬಳಕೆ ಮಾಡಿರ್ತಕ್ಕಂಥ ಮನಿ ಯಾವುದು ಅಂದ್ರೆ ಚಿನ್ನದ ನಾಣ್ಯಗಳು. ಅದಾದ್ಮೇಲೆ 100ಕ್ಕೂ ಹೆಚ್ಚು ವರ್ಷಗಳ ಕಾಲ ಮನುಷ್ಯ ಈಗ ಫಿಯೇಟ್ ಕರೆನ್ಸಿನ ಬಳಕೆ ಮಾಡ್ಕೊಂಡ್ ಬಂದಿದ್ದಾರೆ. ಹಾಗಾಗಿ ಇಂಥ ಅಸೆಟ್ಟೇ ಮನಿ, ಫಿಯೇಟ್ ಕರೆನ್ಸಿನೇ ಮನಿ, ಬೇರೆ ಯಾವುದು ಮನಿ ಅಲ್ಲ ಅಂತ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಹಿಸ್ಟ್ರಿ ನೋಡಿದ್ರೆ ಮನುಷ್ಯ ಹಲವಾರು ಅಸೆಟ್ಗಳನ್ನ ಮನಿಯಾಗಿ ಬಳಕೆ ಮಾಡ್ಕೊಂತ ಬಂದಿದ್ದಾರೆ. ಕೆಲವೊಂದು ಮನೆಗೆ ಅದೇ ಆದಂತಹ ಅಡ್ವಾಂಟೇಜಸ್ ಇದೆ, ಡಿಸ್ಅಡ್ವಾಂಟೇಜಸ್ ಇದೆ. ಸೊ ಬಿಟ್ಕಾಯಿನ್ ಏನ್ ಇನೋವೇಷನ್ ಆಯಿತು 15-16 ವರ್ಷಗಳ ಹಿಂದೆ, ಇಟ್ ಕಂಟೈನ್ಸ್ ಬೆಟರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಮನಿ. ನಮ್ಮ ಯೂಟ್ಯೂಬ್ ಚಾನಲ್ ಉತ್ಕರ್ಣ ಟ್ರೇಡಿಂಗ್ ಯೂಟ್ಯೂಬ್ ಚಾನೆಲ್ ಅಲ್ಲಿ ಚಿನ್ನ ಮತ್ತು ಫಿಯೇಟ್ ಕರೆನ್ಸಿ ಇದ್ರ ಮಧ್ಯೆ ಇರ್ತಕ್ಕಂಥ ವ್ಯತ್ಯಾಸ ಏನು, ಒಳ್ಳೆಯ ಗುಣಲಕ್ಷಣಗಳನ್ನು ಉಳ್ಳಂತಹ ಮನಿ ಯಾವುದು ಅಂತೇಳಿ ಒಂದು ಸಪರೇಟ್ ಆಗಿ ವಿಡಿಯೋ ಮಾಡಿದ್ನಿ. ಆಸಕ್ತಿ ಇದ್ದವರು ದಯವಿಟ್ಟು ಅದನ್ನ ಚೆಕ್ ಮಾಡಿ. ಸೊ ನೆಕ್ಸ್ಟ್, ಕಂಟ್ರೋಲ್ ಅಂಡ್ ಓನರ್ಶಿಪ್. ಓಕೆನಾ? ಸೊ ಇಲ್ಲಿ ಒಂದು ವಿಷಯ ತಿಳ್ಕೊಬೇಕು, ಬಿಟ್ಕಾಯಿನ್ ಅಂದ್ರೆ ಸ್ವಾತಂತ್ರ್ಯ. ಯಾಕೆಂತಂದ್ರೆ ನಮ್ಮ ಹತ್ರ ಬಿಟ್ಕಾಯಿನ್ ಇದ್ರೆ ಅದರ ಕಂಪ್ಲೀಟ್ ಕಂಟ್ರೋಲ್ ನಮ್ಮ ಹತ್ರನೇ ಇರುತ್ತೆ, ಯಾರು ಕೂಡ ಅದನ್ನ ಕಿತ್ಕೊಳ್ಳೋಕ್ ಸಾಧ್ಯ ಇಲ್ಲ. ಸೊ ನೆಕ್ಸ್ಟ್, ಓನರ್ಶಿಪ್. ನಮ್ಮ ಹತ್ರ ಇರ್ತಕ್ಕಂಥ ಬಿಟ್ಕಾಯಿನ್ ಅನ್ನ ನಾವು ಬೇರೆಯವರಿಗೆ ವರ್ಗಾವಣೆ ಮಾಡಬೇಕು ಅಂದ್ರೆ ಅದು ಕಂಪ್ಲೀಟ್ಲಿ ನನ್ನ ಅಧೀನದಲ್ಲಿರುತ್ತೆ. ಅಂದ್ರೆ ಯಾರು ಬಿಟ್ಕಾಯಿನ್ ಓನರ್ ಆಗಿರ್ತಾರೆ, ಯಾರ ಹತ್ರ ಪ್ರೈವೇಟ್ ಕೀಸ್ ಇರುತ್ತೆ, ಅವ್ರು ಮಾತ್ರ ನಿಜವಾದ ಓನರ್ ಆಗಿರ್ತಾರೆ. ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್, ಯಾರೋ ಬಂದು ನಾನು ನಮ್ಮ ಹತ್ರ ಇರ್ತಕ್ಕಂಥ ಕರೆನ್ಸಿನ ಡಿಮಾನಿಟೈಸ್ ಮಾಡ್ಬಿಡ್ತೀವಿ, ನಿಮ್ಮ ಹತ್ರ ಇರ್ತಕ್ಕಂತಹ ಕರೆನ್ಸಿ ರಾತ್ರೋರಾತ್ರಿ ಮೌಲ್ಯ ಇಲ್ಲ ಅಂತಂದ್ರೆ ಸಾಧ್ಯ ಇಲ್ಲ. ಆ ರೀತಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಯೂಸರ್ಸ್ ಕಂಟ್ರೋಲ್ ಬಿಟ್ಕಾಯಿನ್ ಥ್ರೂ ಕೀಸ್ ಸ್ಟೋರ್ಡ್ ಇನ್ ದ ಡಿಜಿಟಲ್ ವ್ಯಾಲೆಟ್ಸ್ ವಿಚ್ ಆರ್ ನೆಸೆಸರಿ ಫಾರ್ ಟ್ರಾನ್ಸಾಕ್ಷನ್ ಸೈನಿಂಗ್. ನಮ್ಮ ಹತ್ರ ಬಿಟ್ಕಾಯಿನ್ ಇದ್ರೆ ನಮ್ಮ ಹತ್ರ ಅದರ ಕೀಸ್ ಕೂಡ ಇರಬೇಕು. ಯಾರ ಹತ್ರ ಕೀಸ್ ಇಲ್ಲ ಅವರು ನಿಜವಾದ ಓನರ್ ಅಲ್ಲ. ನಮ್ಮ ಹತ್ರ ಕೀಸ್ನ ನಾವು ಜೋಪಾನವಾಗಿ ಇಟ್ಕೊಂಡ್ರೆ ಜಗತ್ನಲ್ಲಿ ಎಲ್ಲೇ ಹೋದ್ರೂ ಕೂಡ ಆ ಬಿಟ್ಕಾಯಿನ್ ಅನ್ನ ಟ್ರಾನ್ಸಾಕ್ಷನ್ ಮಾಡುವಂತ ಅಧಿಕಾರ ನಮ್ಮ ಹತ್ರ ಇರುತ್ತೆ. ಅದನ್ನ ಯಾರು ಕೂಡ ಕಸಿದುಕೊಳ್ಳಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್, ಟ್ರಾನ್ಸಾಕ್ಷನ್ ಸೈನಿಂಗ್. ಪೊಸೆಷನ್ ಆಫ್ ದ ಕೀ ಅಲೋಸ್ ಯೂಸರ್ಸ್ ಟು ಸೈನ್ ಟ್ರಾನ್ಸಾಕ್ಷನ್, ಅನ್ಲಾಕಿಂಗ್ ಅಂಡ್ ಟ್ರಾನ್ಸ್ಫರಿಂಗ್ ವ್ಯಾಲ್ಯೂ. ಸೊ ನಾನು ಹೇಳ್ದಂತೆ ಯಾರ ಹತ್ರ ಕೀಸ್ ಇರುತ್ತೆ ಅವರು ಯಾವಾಗ ಬೇಕಾದ್ರೂ, ಎಲ್ಲಿ ಬೇಕಾದ್ರೂ, ಯಾವ ಸಮಯದಲ್ಲಿ ಬೇಕಾದ್ರೂ, ಯಾವ ದೇಶದಲ್ಲಾದ್ರೂ ಸಹ ಬಿಟ್ಕಾಯಿನ್ ಅನ್ನ ವರ್ಗಾವಣೆ ಬೇರೆಯವರಿಗೆ ಮಾಡಬಹುದು. ಸೊ ಇನ್ ದ ಎಕ್ಸ್ಚೇಂಜ್ ಆಫ್ ಕ್ವಾಲಿಟಿ ಗೂಡ್ಸ್ ಅಂಡ್ ಸರ್ವಿಸಸ್. ಅದನ್ನ ತಡೆ ಹಿಡಿತೀನಿ, ಓಕೆ ಸರ್ವರ್ ಡೌನ್ ಆಗಿದೆ ಅಥವಾ ಇನ್ಯಾವುದೋ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಆಗಿದೆ ಅಂತ ಹೇಳಿ ಇದನ್ನು ಸ್ಟಾಪ್ ಮಾಡೋದಕ್ಕೆ ಅಥವಾ ಕಾನ್ಫಿಸ್ಕೇಟ್ ಮಾಡೋದಕ್ಕೆ ಒಂದು ದೊಡ್ಡ ಯುದ್ಧ ನಡೀತಾ ಇದೆ, ಇನ್ನೇನೋ ಪ್ರಾಬ್ಲಮ್ ಆಗಿದೆ ಅಂತ ಹೇಳಿ ನಮ್ಮ ಬಿಟ್ಕಾಯಿನ್ ಟ್ರಾನ್ಸಾಕ್ಷನ್ ನ ಹೋಲ್ಡ್ ಮಾಡುವಂತ ಅಧಿಕಾರ ಜಗತ್ನಲ್ಲಿ ಯಾರಿಗೂ ಇಲ್ಲ. ಓಕೆ, ಸೊ ದಟ್ಸ್ ಕಾಲ್ಡ್ ದ ಪವರ್ ಆಫ್ ಬಿಟ್ಕಾಯಿನ್. ಅದನ್ನ ಸ್ವಾತಂತ್ರ್ಯ ಅಂತ ಕರಿಬಹುದು. ಯಾಕಂದ್ರೆ ನಮ್ಮ ಹತ್ರ ಇರ್ತಕ್ಕಂಥ ಹಣನ ಯಾರು ಕೂಡ ಕಸಿದ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ, ಯಾರು ಕೂಡ ಡಿಮಾನಿಟೈಸ್ ಮಾಡಕ್ ಸಾಧ್ಯ ಇಲ್ಲ, ಯಾರು ಕೂಡ ತಡೆ ಹಿಡಿಯೋಕ್ಕೂ ಸಾಧ್ಯ ಇಲ್ಲ. ಓಕೆ, ನಾವು ಕಷ್ಟಪಟ್ಟು ದುಡಿದಂತ ಹಣ ಅಂದ್ರೆ ಬಿಟ್ಕಾಯಿನ್ ಯಾವತ್ತು ನಮ್ ಜೊತೆಲೇ ಇರುತ್ತೆ, ಪ್ರೊವೈಡೆಡ್ ಬಿಟ್ಕಾಯಿನ್ ಕೀಸ್ ನ ಜೋಪಾನವಾಗಿ ಇಟ್ಕೊಂಡ್ರೆ. ನೆಕ್ಸ್ಟ್, ಡಿಸೆಂಟ್ರಲೈಸೇಷನ್ ಅಂಡ್ ಮೈನಿಂಗ್. ಸೊ ಡಿಸೆಂಟ್ರಲೈಸೇಷನ್ ಏನು ಅಂತಂದ್ರೆ ಯಾವುದೇ ಒಬ್ಬ ವ್ಯಕ್ತಿ, ಯಾವುದೇ ಒಂದು ಸರ್ಕಾರ, ಯಾವುದೇ ಒಂದು ಕಾರ್ಪೊರೇಷನ್, ಯಾವುದೇ ಒಂದು ಫೈನಾನ್ಷಿಯಲ್ ಸಿಸ್ಟಮ್, ಯಾರ ಅಧೀನದಲ್ಲೂ ಕೂಡ ಬಿಟ್ಕಾಯಿನ್ ಇಲ್ಲ. ಇಟ್ಸ್ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್. ಅಂದ್ರೆ ಚಿನ್ನ, ಈಗ ಚಿನ್ನ ಯಾರ್ದಾರ ಅಧೀನದಲ್ಲಿ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಯಾಕಂದ್ರೆ ಚಿನ್ನ ನೇಚರ್ ಇದೆ, ಪ್ರಕೃತಿಲಿದೆ. ಪ್ರಕೃತಿಲಿ ಎಷ್ಟು ಚಿನ್ನ ಇದೆಯೋ ಅಷ್ಟೇ ಚಿನ್ನ ಇರೋದು.
ಸೊ ಯಾರೊಬ್ರು ಬಂದು ನಾನು ಕೆಲವೊಂದು ಕೆಮಿಕಲ್ಸ್ನ ಮಿಕ್ಸ್ ಮಾಡಿ ಕಲ್ಲನ್ನ ಚಿನ್ನ ಮಾಡ್ತೀನಿ ಅಂದ್ರೆ ಮಾಡಕ್ ಸಾಧ್ಯ ಇಲ್ಲ. ಓಕೆ, ಸೊ ಚಿನ್ನನ ಯಾರು ಕೂಡ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ, ಚಿನ್ನನ ಯಾರು ಉತ್ಪತ್ತಿ ಮಾಡೋಕ್ಕಾಗೋದಿಲ್ಲ. ಪ್ರಕೃತಿಲಿ ಎಷ್ಟು ಚಿನ್ನ ಇದೆಯೋ ಅಷ್ಟೇ ಚಿನ್ನ ಇರುವಂಥದ್ದು. ಸೊ ಹಾಗಾಗಿ ಯಾರಾದ್ರೂ ಬಂದು ನಾನು ಚಿನ್ನನ ಡೆಸ್ಟ್ರಾಯ್ ಮಾಡ್ತೀನಿ ಅಂದ್ರೆ ನೋ, ನಾಟ್ ಪಾಸಿಬಲ್. ಚಿನ್ನ ಪ್ರಕೃತಿಯಲ್ಲಿ ಹಾಗೆ ಇರುತ್ತೆ. ಅದೇ ರೀತಿ ಕೂಡ ಬಿಟ್ಕಾಯಿನ್ ಕೂಡ. ಸೊ ಬಿಟ್ಕಾಯಿನ್ ಸಾಫ್ಟ್ವೇರ್ನ ಲಕ್ಷಾಂತರ ಜನ ಬೇರೆ ಬೇರೆ ದೇಶಗಳಲ್ಲಿ ರನ್ ಮಾಡ್ತಾ ಇದ್ದಾರೆ. ಹಾಗಾಗಿ ಈಗ ಫಾರ್ ಎಕ್ಸಾಂಪಲ್ ನಾನು ರನ್ ಮಾಡ್ತಾ ಇರ್ತಕ್ಕಂಥ ಬಿಟ್ಕಾಯಿನ್ ಸಾಫ್ಟ್ವೇರ್ನ ಯಾರೋ ಬಂದು ಸ್ಟಾಪ್ ಮಾಡಿದ್ರೆ, ಅಥವಾ ನನ್ನ ಸಿಸ್ಟಮ್ ಅಲ್ಲಿ ಯಾರಾದ್ರೂ ಬಗ್ನ ಇಂಟ್ರೊಡ್ಯೂಸ್ ಮಾಡಿದ್ರೆ, ಯಾವ್ದಾದ್ರು ಸೆಕ್ಯೂರಿಟಿ ವಲ್ನರಬಿಲಿಟೀಸ್ ಏನಾದ್ರು ಇದ್ರೆ ನನ್ನ ಸಾಫ್ಟ್ವೇರ್ ರನ್ ಆಗಲ್ಲ. ಓಕೆ, ಆದ್ರೆ ಬಿಟ್ಕಾಯಿನ್ ನೆಟ್ವರ್ಕ್ ಇದರಿಂದ ಇನ್ನೂ ತೊಂದರೆ ಆಗಲ್ಲ. ಯಾಕಂದ್ರೆ ಹಲವಾರು ದೇಶಗಳಲ್ಲಿ ಲಕ್ಷಾಂತರ ಬಿಟ್ಕಾಯಿನ್ ಸಾಫ್ಟ್ವೇರ್ಗಳು ರನ್ ಆಗ್ತಾ ಇದಾವೆ. ಪ್ರತಿಯೊಂದು ಬಿಟ್ಕಾಯಿನ್ ಏನ್ ರನ್ ಆಗ್ತಿರುತ್ತಲ್ಲ, ಇಟ್ ಫಾರ್ಮ್ಸ್ ಎ ನೆಟ್ವರ್ಕ್. ಓಕೆ, ಒಂದು ಇನ್ನೊಂದಕ್ಕೆ ಕನೆಕ್ಟ್ ಆಗಿರುತ್ತೆ. ಸೊ ಇದನ್ನೇ ಅಲ್ವಾ ಬ್ಲಾಕ್ ಚೈನ್ ಅಂತ ಕರೆಯೋದು. ಸೊ ಹಾಗಾಗಿ ಈ ಒಂದು ಬಿಟ್ಕಾಯಿನ್ ನೆಟ್ವರ್ಕ್ ಏನಿದೆ, ಈ ಬಿಟ್ಕಾಯಿನ್ ನೆಟ್ವರ್ಕ್ ಯಾವುದೇ ಒಂದೇ ಒಂದು ಸಾಫ್ಟ್ವೇರ್ ಕರಪ್ಟ್ ಆದ್ರೆ ಅಥವಾ ಸಾಫ್ಟ್ವೇರ್ ರನ್ ಆಗದಲ್ಲೇ ಇದ್ರೆ ಎಂಟೈರ್ ನೆಟ್ವರ್ಕಿಗೆ ಏನೂ ಪ್ರಾಬ್ಲಮ್ ಇಲ್ಲ. ಯಾಕಂದ್ರೆ ಲಕ್ಷಾಂತರ ಸಾಫ್ಟ್ವೇರ್ಗಳು ಆಲ್ ಓವರ್ ದಿ ವರ್ಲ್ಡ್ ರನ್ ಆಗ್ತಾ ಇದೆ. ನೆಕ್ಸ್ಟ್, ಎ P2P ಸಿಸ್ಟಮ್. ಬಿಟ್ಕಾಯಿನ್ ಆಪರೇಟ್ಸ್ ವಿತೌಟ್ ಎ ಸೆಂಟ್ರಲ್ ಸರ್ವರ್ ಆರ್ ಕಂಟ್ರೋಲ್ ಪಾಯಿಂಟ್. ನಾವೀಗ ಬಳಕೆ ಮಾಡ್ತಿರ್ತಕ್ಕಂಥ ಫಿಯೇಟ್ ಕರೆನ್ಸಿ ಏನಿದೆ, ಇಟ್ಸ್ ಅ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್. ಅಂದ್ರೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಏನಿದೆ, ಈ ಒಂದು ಫಿಯೇಟ್ ಕರೆನ್ಸಿಯ ವಹಿವಾಟನ್ನ ನೋಡ್ಕೋತಾ ಇದೆ. ಇಟ್ಸ್ ಅ ಸಿಂಗಲ್ ಪಾಯಿಂಟ್ ಆಫ್ ಕಂಟ್ರೋಲ್ ಅಥವಾ ಒಂದು ಸೆಂಟ್ರಲ್ ಸರ್ವರ್ ಅಂತ ಹೇಳ್ಬೋದು. ಆದರೆ ಬಿಟ್ಕಾಯಿನ್ ಅಲ್ಲಿ ಯಾವುದೇ ರೀತಿ ಒಂದು ಸಿಸ್ಟಮ್ ಇಲ್ಲ. ಯಾರೆಲ್ಲ ಬಿಟ್ಕಾಯಿನ್ ರನ್ ಮಾಡ್ತಿದ್ದಾರೆ ಅಂದ್ರೆ ಜನ ರನ್ ಮಾಡ್ತಾ ಇದ್ದಾರೆ. ಈಗ ನಾನು ನಮ್ಮ ಮನೆಯಲ್ಲಿ ಬಿಟ್ಕಾಯಿನ್ ಕೋರ್ ಸಾಫ್ಟ್ವೇರ್ 27 ನಾನು ರನ್ ಮಾಡ್ತಿದ್ದೀನಿ ಅಂದ್ರೆ ಅದೊಂದು ಸರ್ವರ್ ಆಗುತ್ತೆ. ನೀವು ರನ್ ಮಾಡ್ತಿದ್ರೆ ನಿಮ್ದೊಂದು ಸರ್ವರ್ ಆಗುತ್ತೆ. ಆ ತರ ಲಕ್ಷಾಂತರ ಜನ ರನ್ ಮಾಡ್ತಿದ್ರೆ ಎಲ್ಲದೂ ಕೂಡ ಕನೆಕ್ಟ್ ಆಗಿರುತ್ತೆ. ಸೊ ಯಾವುದೇ ಒಂದು ಪರ್ಟಿಕ್ಯುಲರ್ ಸೆಂಟ್ರಲೈಸ್ಡ್ ಸರ್ವರ್ ಅಂತ ಇಲ್ಲಿಲ್ಲ. ಸೊ ಬಿಟ್ಕಾಯಿನ್ ಇಸ್ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್, ಮೀನಿಂಗ್ ಸರ್ಕಾರದ ಅಧೀನದಲ್ಲಾಗ್ಲಿ, ಯಾವುದೇ ಒಬ್ಬ ಬಲಶಾಲಿ ವ್ಯಕ್ತಿ ಆಗಲಿ ಅಥವಾ ಇಡೀ ವರ್ಲ್ಡ್ ಅಲ್ಲಿ ಯಾರೋ ಒಬ್ಬ ದೊಡ್ಡ ಡಿಕ್ಟೇಟರ್ ಇದ್ರಿ ಅವರ ಕಂಟ್ರೋಲ್ ಅಲ್ಲಿ ಬಿಟ್ಕಾಯಿನ್ ಇಲ್ಲ. ನೆಕ್ಸ್ಟ್, ಮೈನಿಂಗ್ ಪ್ರೊಸೆಸ್. ತುಂಬಾ ಜನ ಕೇಳಿರ್ತಾರೆ ಬಿಟ್ಕಾಯಿನ್ ಮೈನಿಂಗ್ ಮಾಡಬೇಕು ಅಂತಂದ್ರೆ ಒಂದು ಮ್ಯಾಥಮೆಟಿಕಲ್ ಪಜಲ್ ನ ಸಾಲ್ವ್ ಮಾಡಬೇಕು ಅಂತ. ಮೈನಿಂಗ್ ಬಗ್ಗೆನೇ ಒಂದು ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ, ಯಾವ ರೀತಿ ಮೈನಿಂಗ್ ನಡೆಯುತ್ತೆ ಅಂತೇಳಿ. ಬಟ್ ಮೈನಿಂಗ್ ಅಂತಂದ್ರೆ ಇಟ್ಸ್ ನಾಟ್ ಅಬೌಟ್ ಪಜಲ್, ಇಟ್ಸ್ ಅಬೌಟ್ ಹ್ಯಾಶಿಂಗ್. ಓಕೆ, ಸೊ ಬಿಟ್ಕಾಯಿನ್ ಅಲ್ಲಿ ಯೂಸ್ ಮಾಡಿರ್ತಕ್ಕಂತಹ ಹ್ಯಾಶಿಂಗ್ ಅಲ್ಗಾರಿದಮ್ ಏನು ಅಂತಂದ್ರೆ SHA-256 ಅಂತ ಒಂದು ಸೆಕ್ಯೂರಿಟಿ ಅಲ್ಗಾರಿದಮ್ ನ ಬಳಕೆ ಮಾಡಿದ್ದಾರೆ. ಇದು ಹೇಗೆ ಸಿಂಪಲ್ ಆಗಿ ವರ್ಕ್ ಆಗುತ್ತೆ ಅಂದ್ರೆ, ಈ ಒಂದು ಅಲ್ಗಾರಿದಮ್ಗೆ ನಾನೇನಾದ್ರೂ 1 ಅಂತ ಇನ್ಪುಟ್ ಕೊಟ್ರೆ ಈ ಒಂದು ಅಲ್ಗಾರಿದಮ್ ಔಟ್ಪುಟ್ ಏನ್ ಬರುತ್ತೆ ಅಂದ್ರೆ 256 ಬಿಟ್ಸ್ ಆಫ್ 0s and 1s ಬರುತ್ತೆ. ಓಕೆ, ಈ ರೀತಿ 256 ಟೈಮ್ಸ್ ಬರುತ್ತೆ. ಸೊ ಫಾರ್ ಎಕ್ಸಾಂಪಲ್ ನಾನು ಇನ್ಪುಟ್ ಚೇಂಜ್ ಮಾಡಿದ್ರೆ ಇದು ಇನ್ನೊಂದು 256 0s and 1s ಕೊಡ್ತಾ ಹೋಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಡಿಫಿಕಲ್ಟಿ ಅಡ್ಜಸ್ಟ್ಮೆಂಟ್ ಅಲ್ಗಾರಿದಮ್ ಅಂತಿದೆ. ಫಾರ್ ಎಕ್ಸಾಂಪಲ್, ನೀವು ₹1 ಕಾಯಿನ್ ತಗೊಂಡು ಟಾಸ್ ಮಾಡಿದ್ರೆ 10 ಸಲ ಟಾಸ್ ಮಾಡ್ತೀರಾ, 10 ಸಲಿನೂ ಹೆಡ್ಡೆ ಬೀಳುತ್ತಾ? ಓಕೆ, 100 ಸಲಿನೂ ಹೆಡ್ಡೆ ಬೀಳುತ್ತಾ? ವಾಟ್ ಇಸ್ ದ ಪ್ರಾಬಬಿಲಿಟಿ? ಫಾರ್ ಎಕ್ಸಾಂಪಲ್, 0ನ ಹೆಡ್ಸ್ ಅಂತ ಅನ್ಕೊಂಡ್ರೆ ಈ ಪ್ರತಿ ಸಲಿ ಕಾಯಿನ್ ನ ಟಾಸ್ ಮಾಡಿದಾಗ್ಲೂ ಕೂಡ ಪ್ರತಿ ಸಲ ಹೆಡ್ಡೆ ಬರ್ತಾ ಹೋಗುತ್ತಾ? ಓಕೆ, ಸೊ ಒಂದು 10 ಸಲ ಹೆಡ್ಡೆ ಬರಬೇಕು ಅಂದ್ರೆ ನೀವು ಎಷ್ಟು ಸಲ ಪ್ರಯತ್ನ ಮಾಡಬೇಕು? ಇಲ್ಲ ಒಂದು 20 ಸಲ ಹೆಡ್ಡೆ ಬರಬೇಕು ಅಂದ್ರೆ ಎಷ್ಟು ಸಲ ಪ್ರಯತ್ನ ಮಾಡಬೇಕು? ಇಟ್ ಮೀನ್ಸ್ ದ ಡಿಫಿಕಲ್ಟಿ ಇನ್ಕ್ರೀಸ್ ಆಗ್ತಾನೆ ಹೋಗುತ್ತೆ. ಓಕೆ, ಈ ರೀತಿ ಮ್ಯಾಥಮೆಟಿಕಲ್ ಕಾಂಪಿಟೇಷನ್ ನ ಮಾಡಬೇಕು ಅಂದ್ರೆ ಅತಿ ಹೆಚ್ಚು ಎನರ್ಜಿನ ಸಪ್ಲೈ ಮಾಡಬೇಕಾಗುತ್ತೆ. ಮೆಷಿನ್ ಜೋರಾಗಿ ರನ್ ಆಗಬೇಕಾಗುತ್ತೆ. ಟೆರಾ ಆಕ್ಸೆಸ್ ಪರ್ ಸೆಕೆಂಡ್, ಎಕ್ಸಾ ಆಕ್ಸೆಸ್ ಪರ್ ಸೆಕೆಂಡ್ ಅಂದ್ರೆ 1 ಸೆಕೆಂಡ್ಗೆ ಬಿಲಿಯನ್ಸ್ ಆಫ್ ಟ್ರಿಲಿಯನ್ಸ್ ಆಫ್ ಹ್ಯಾಶಸ್ ಜನರೇಟ್ ಮಾಡಬೇಕಾಗುತ್ತೆ. ಸೊ ಜನರೇಟ್ ಮಾಡಿದಾಗಲೇ ದ ಪ್ರಾಬಬಿಲಿಟಿ ಆಫ್ ರೀಚಿಂಗ್ ದಿಸ್ ಮಚ್ ಡಿಫಿಕಲ್ಟಿ ನಮಗೆ ಸಾಧ್ಯತೆ ಆಗೋದು. ಸೊ ಇನ್ ಜನರಲ್ ಏನ್ ಮಾಡ್ತಿದೆ ಅಂದ್ರೆ ಬಿಟ್ಕಾಯಿನ್ ಸಾಫ್ಟ್ವೇರ್ ಅಲ್ಲಿ ಒಂದು ಡಿಫಿಕಲ್ಟಿ ಅಡ್ಜಸ್ಟ್ಮೆಂಟ್ ಅಲ್ಗಾರಿದಮ್ ಅಂತಿದೆ. ಆ ಒಂದು ಅಲ್ಗಾರಿದಮ್ ಒಂದು ಡಿಫಿಕಲ್ಟಿನ ಸೆಟ್ ಮಾಡಿರುತ್ತೆ. ಆ ಡಿಫಿಕಲ್ಟಿ ಇನ್ ದ ಫಾರ್ಮ್ ಆಫ್ 0s and 1s. ಯಾರೆಲ್ಲ ಬಿಟ್ಕಾಯಿನ್ ಮೈನ್ ಮಾಡ್ತಾರಲ್ಲ ಅವರು ಆ ಮೈನಿಂಗ್ ಸಾಫ್ಟ್ವೇರ್ ಅಲ್ಲಿ ಹ್ಯಾಶಸ್ ನ ಜನರೇಟ್ ಮಾಡಬೇಕು. ಅಂದ್ರೆ 256 ಬಿಟ್ಸ್ ಆಫ್ 0s and 1s ಜನರೇಟ್ ಮಾಡಬೇಕು. ಬಿಟ್ಕಾಯಿನ್ ಸಾಫ್ಟ್ವೇರ್ ಸೆಟ್ ಮಾಡಿರ್ತಕ್ಕಂಥ ಡಿಫಿಕಲ್ಟಿಗಿಂತ ಯಾರು ಅತಿ ಹೆಚ್ಚು ಡಿಫಿಕಲ್ಟಿನ ಮೊದಲು ಕೊಡ್ತಾರೆ ಅವ್ರಿಗೆ ನೆಕ್ಸ್ಟ್ ಬಿಟ್ಕಾಯಿನ್ ಬ್ಲಾಕ್ ಅವಾರ್ಡ್ ಆಗುತ್ತೆ. ಆ ಒಂದು ಬಿಟ್ಕಾಯಿನ್ ಬ್ಲಾಕ್ ಅಲ್ಲಿ ಆಸ್ ಎ ರಿವಾರ್ಡ್ ಬಿಟ್ಕಾಯಿನ್ ಇರುತ್ತೆ. ಕರೆಂಟ್ಲಿ ರಿವಾರ್ಡ್ ನಡೀತಾ ಇರತಕ್ಕಂಥದ್ದು 3.125. ಓಕೆನಾ, 3.125 ಬಿಟ್ಕಾಯಿನ್ ನಡೀತಾ ಇದೆ. ಮತ್ತೆ ಆ ಒಂದು ಬ್ಲಾಕ್ ಅಲ್ಲಿ ಯಾವೆಲ್ಲ ಟ್ರಾನ್ಸಾಕ್ಷನ್ ನ ಆಡ್ ಮಾಡಬೇಕು ಅನ್ನುವಂತ ಅಧಿಕಾರ
ಬಿಟ್ಕಾಯಿನ್ ಮೈನರ್ಗೆ ಹೋಗುತ್ತೆ. ಸೊ ಹೈ ಪ್ರಾಬಬಿಲಿಟಿ ಯಾರೆಲ್ಲ ಜಾಸ್ತಿ ಫೀಸ್ ಕೊಟ್ಟಿದ್ದಾರೆ ಅವರ ಟ್ರಾನ್ಸಾಕ್ಷನ್ಸ್ ಆ ಬ್ಲಾಕ್ ಅಲ್ಲಿ ಕನ್ಫರ್ಮ್ ಆಗುತ್ತೆ. ಸೊ ಬಿಟ್ಕಾಯಿನ್ ಮೈನರ್ಗೆ ಏನ್ ಸಿಗುತ್ತೆ ಅಂದ್ರೆ ಆ ಬ್ಲಾಕ್ ಅನ್ನ ಮೈನ್ ಮಾಡಿರೋದಕ್ಕೆ ಬಿಟ್ಕಾಯಿನ್ ರಿವಾರ್ಡ್ ಸಿಗುತ್ತೆ ಪ್ಲಸ್ ಸ್ವಲ್ಪ ಫೀಸ್. ಓಕೆ, ಸೊ ದಿಸ್ ಇಸ್ ಹೌ ದ ಮೈನಿಂಗ್ ಪ್ರೊಸೆಸ್ ವರ್ಕ್ಸ್. ಮೈನಿಂಗ್ ಬಗ್ಗೆ ಸಪರೇಟ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. SHA-256 ಅಂದ್ರೆ ಏನು, 256 ಬಿಟ್ಸ್ ಹ್ಯಾಶ್ ಅಂದ್ರೆ ಏನು ಅಂತ ಗೊತ್ತಿಲ್ಲದಲ್ಲ ಇದ್ರೆ ನೋ ಪ್ರಾಬ್ಲಮ್, ಇದ್ರ ಬಗ್ಗೆ ನಾನು ಸಪರೇಟ್ ಆಗಿ ವಿಡಿಯೋ ಮಾಡ್ತೀನಿ, ಖಂಡಿತವಾಗ್ಲೂ ಕೂಡ ಅಲ್ಲಿ ಡಿಸ್ಕಸ್ ಮಾಡೋಣ. ಓಕೆ, ಬಿಟ್ಕಾಯಿನ್ ಪ್ರೋಟೋಕಾಲ್ ಅಂಡ್ ಅಲ್ಗಾರಿದಮ್. ಸೊ ನಾನು ಇಂದಿನ ಸ್ಲೈಡ್ ಅಲ್ಲಿ ಹೇಳ್ದಿರೋ ಹಾಗೆ ಬಿಟ್ಕಾಯಿನ್ ಸಾಫ್ಟ್ವೇರ್ ಅಲ್ಲಿ ಡಿಫಿಕಲ್ಟಿ ಅಡ್ಜಸ್ಟ್ಮೆಂಟ್ ಅಲ್ಗಾರಿದಮ್ ಇದೆ. ಅದು ಒಂದು ಡಿಫಿಕಲ್ಟಿನ ಸೆಟ್ ಮಾಡುತ್ತೆ. ಯಾವೆಲ್ಲ ಬಿಟ್ಕಾಯಿನ್ ಮೈನರ್ ಆ ಒಂದು ಡಿಫಿಕಲ್ಟಿಗಿಂತ ಇನ್ನು ಹೆಚ್ಚಿನ ಡಿಫಿಕಲ್ಟಿ ಇರ್ತಕ್ಕಂಥ ಹ್ಯಾಶ್ ನ ಜನರೇಟ್ ಮಾಡ್ತಾರೆ, ಅಂದ್ರೆ 256 ಬಿಟ್ಸ್ ಆಫ್ ಜೀರೋಸ್ ಅಂಡ್ ಒನ್ಸ್ ನ ಜನರೇಟ್ ಮಾಡ್ತಾರೆ, ಅವ್ರಿಗೆ ಆ ಒಂದು ಬ್ಲಾಕ್ ಸಿಗುತ್ತೆ. ಸೊ ಸಕ್ಸಸ್ಫುಲ್ ಮೈನರ್ಗೆ ರಫ್ಲಿ ಎವ್ರಿ 10 minutes ಆ ಒಂದು ಬ್ಲಾಕ್ ಸಿಗುತ್ತೆ. ಸೊ ಆ ಒಂದು ಬ್ಲಾಕ್ ಅಲ್ಲಿ ಬಿಟ್ಕಾಯಿನ್ ರಿವಾರ್ಡ್ ಇರುತ್ತೆ ಪ್ಲಸ್ ಸಮ್ ಟ್ರಾನ್ಸಾಕ್ಷನ್ ಫೀಸ್. ನೆಕ್ಸ್ಟ್, ಬಿಟ್ಕಾಯಿನ್ ಸಪ್ಲೈ ಲಿಮಿಟ್. ಜಗತ್ತಿನಲ್ಲಿ ಒಟ್ಟು ಬಿಟ್ಕಾಯಿನ್ ಇರ್ತಕ್ಕಂಥದ್ದು 21 ಮಿಲಿಯನ್ ಬಿಟ್ಕಾಯಿನ್ಸ್ ಮಾತ್ರ. ಇದನ್ನ ಫಿಯೇಟ್ ಕರೆನ್ಸಿ ಕಂಪೇರ್ ಮಾಡಿದ್ರೆ ಫಿಯೇಟ್ ಕರೆನ್ಸಿಯ ಟೋಟಲ್ ಸಪ್ಲೈ ಎಷ್ಟಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕೆಂದ್ರೆ ಸರ್ಕಾರಗಳು ಅಥವಾ ಸೆಂಟ್ರಲ್ ಬ್ಯಾಂಕ್ ಫಿಯೇಟ್ ಕರೆನ್ಸಿಗಳನ್ನ ಪ್ರಿಂಟ್ ಮಾಡ್ತಾನೆ ಹೋಗ್ತಾ ಇದ್ದಾರೆ. ನಮ್ಮ ದೇಶದಲ್ಲಿ 2016 2022 80-90% ಅಧಿಕ ಫಿಯೇಟ್ ಕರೆನ್ಸಿನ ಮಾರ್ಕೆಟ್ಗೆ ಪ್ರಿಂಟ್ ಮಾಡಿದ್ದಾರೆ ಅಂತ ಹೇಳಿ ಭಾರತದ ಮಾಧ್ಯಮಗಳೇ ವರದಿ ಮಾಡಿದ್ದಾರೆ. ಓಕೆನಾ? ಸೊ ದೇರ್ ಇಸ್ ನೋ ಎಂಡ್ ಫಾರ್ ದ ಸಪ್ಲೈ ಲಿಮಿಟ್ ಇಲ್ಲ ಫಿಯೇಟ್ ಕರೆನ್ಸಿಗೆ. ಆದ್ರೆ ಬಿಟ್ಕಾಯಿನ್ಗೆ ಸಪ್ಲೈ ಲಿಮಿಟ್ ಇದೆ, ಅದು 21 ಮಿಲಿಯನ್ ಬಿಟ್ಕಾಯಿನ್ ಮಾತ್ರ. ನೆಕ್ಸ್ಟ್, ಇಶ್ಯೂಯನ್ಸ್ ರಿಡಕ್ಷನ್. ದ ನಂಬರ್ ಆಫ್ ನ್ಯೂ ಬಿಟ್ಕಾಯಿನ್ ಕ್ರಿಯೇಟೆಡ್ ಡಿಕ್ರೀಸಸ್ ಪಿರಿಯಾಡಿಕಲಿ ಎನ್ಶೂರಿಂಗ್ ಎ ಪ್ರೆಡಿಕ್ಟಬಲ್ ಸಪ್ಲೈ ಕರ್ವ್. ಇವಾಗ ಬಿಟ್ಕಾಯಿನ್ ಎಷ್ಟು ಇಶ್ಯೂಯನ್ಸ್ ಆಗಿದೆ, ಪ್ರತಿ ಬಿಟ್ಕಾಯಿನ್ ಬ್ಲಾಕ್ ಅಲ್ಲಿ ಎಷ್ಟು ಬಿಟ್ಕಾಯಿನ್ ಬರ್ತಾ ಇದೆ, ಮುಂದೆ 4 ವರ್ಷ ಆದ್ಮೇಲೆ ಎಷ್ಟು ಬಿಟ್ಕಾಯಿನ್ ಬರುತ್ತೆ, ಕೊನೆ ಬಿಟ್ಕಾಯಿನ್ ಯಾವಾಗ ಬರುತ್ತೆ ಅಂತ ಹೇಳಿ ಅದನ್ನ ಖಂಡಿತವಾಗ್ಲೂ ಕೂಡ ಎಲ್ಲರೂ ನೋಡಬಹುದು ಮತ್ತೆ ವೆರಿಫೈ ಕೂಡ ಮಾಡಬಹುದು. ಯಾಕಂದ್ರೆ ಬಿಟ್ಕಾಯಿನ್ ಒಂದು ಓಪನ್ ಸೋರ್ಸ್ ಸಾಫ್ಟ್ವೇರ್. ಇದನ್ನ ಫಿಯೇಟ್ ಕರೆನ್ಸಿ ಕಂಪೇರ್ ಮಾಡಿದ್ರೆ ಇಲ್ಲಿ ಹೊಸ ಫಿಯೇಟ್ ಕರೆನ್ಸಿ ಎಷ್ಟು ಪ್ರಿಂಟ್ ಆಗ್ತಾ ಇದೆ, ಓಕೆನಾ, ಮತ್ತೆ ಪ್ರೆಡಿಕ್ಟೇಬಲ್ ಸಪ್ಲೈ ಕರ್ವ್ ಎಷ್ಟಿದೆ ಅಂತ ಹೇಳಿ ಇದನ್ನ ವೆರಿಫೈ ಮಾಡಕ್ಕೆ ಸಾಧ್ಯ ಇಲ್ಲ. ಯಾಕೆಂತಂದ್ರೆ ಒಂದೊಂದು ದೇಶ ಅವರಿಗೆ ಇಷ್ಟಪಟ್ಟ ಹಾಗೆ ಫಿಯೇಟ್ ಕರೆನ್ಸಿಗಳನ್ನ ಪ್ರಿಂಟ್ ಮಾಡ್ತಾ ಹೋಗ್ತಾ ಇದ್ದಾರೆ. ಓಕೆ, ಹಾಗಾಗಿನೇ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಯಿತು, ಇನ್ಫ್ಲೇಷನ್ ರೇಟ್ ಜಾಸ್ತಿ ಆಯಿತು, ಅಷ್ಟಾಯಿತು ಇಷ್ಟಾಯಿತು. ಸೊ ಆ ಒಂದು ರೇಟ್ನ ಪ್ರೆಡಿಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ. ಬಟ್ ಬಿಟ್ಕಾಯಿನ್ ಅಲ್ಲಿ ಏನಿದೆ, ವೆರಿ ಇಂಪಾರ್ಟೆಂಟ್, ಈಗ ಬಿಟ್ಕಾಯಿನ್ ಇನ್ಫ್ಲೇಷನ್ ಎಷ್ಟು ನಡೀತಿದೆ ಅಂತ ಹೇಳಿ ವೆರಿಫೈ ಮಾಡ್ಬೋದು. ಓವರ್ ಆಲ್ 21 ಮಿಲಿಯನ್ ಬಿಟ್ಕಾಯಿನ್ಸ್ ಅಲ್ಲಿ ಎಷ್ಟು ಬಿಟ್ಕಾಯಿನ್ ಈಗ ಮಾರ್ಕೆಟಿಗೆ ಬಂದಿದೆ ಅಂತ ನೋಡ್ಬೋದು. ಕೊನೆಯ ಬಿಟ್ಕಾಯಿನ್ 2140 ಬರುತ್ತೆ, ಅದು ಕೂಡ ವೆರಿಫೈ ಮಾಡಬಹುದು. ಎವ್ರಿಥಿಂಗ್ ಈಸ್ ಕಂಪ್ಲೀಟ್ಲಿ ಕೋಡೆಡ್ ಇನ್ ದ ಬಿಟ್ಕಾಯಿನ್ ಸಾಫ್ಟ್ವೇರ್ ಆಸ್ ಎ ಪಾರ್ಟ್ ಆಫ್ ಅಲ್ಗಾರಿದಮ್ ಇಂಪ್ಲಿಮೆಂಟೇಷನ್. ಬಿಟ್ಕಾಯಿನ್ ಪ್ರೆಡಿಕ್ಟಬಲ್ ಇಶ್ಯೂಯನ್ಸ್ ಅಂಡ್ ಡಿಫ್ಲೇಷನ್. ಬಿಟ್ಕಾಯಿನ್ ಯಾಕೆ ಇವತ್ತು ಬಹುತೇಕ ಜನರ ಒಂದು ಅಟ್ರಾಕ್ಷನ್ ಆಗಿದೆ ಅಂತಂದ್ರೆ ಇಸ್ ಬಿಕಾಸ್ ಆಫ್ ದ ಟ್ರಾನ್ಸ್ಪರೆನ್ಸಿ ಅಂಡ್ ಅಕೌಂಟಬಿಲಿಟಿ ಇನ್ ದ ಬಿಟ್ಕಾಯಿನ್ ಸಾಫ್ಟ್ವೇರ್. ಬಿಟ್ಕಾಯಿನ್ ಸಾಫ್ಟ್ವೇರ್ನ ಯಾರು ಬೇಕಾದ್ರೂ ವೆರಿಫೈ ಮಾಡ್ಬೋದು, ಡೌನ್ಲೋಡ್ ಮಾಡ್ಬೋದು, ರನ್ ಮಾಡ್ಬೋದು. ಆ ಒಂದು ಇಶ್ಯೂಯನ್ಸ್ ಏನಿದೆ ಇಟ್ಸ್ ಪ್ರೆಡಿಕ್ಟಬಲ್. ಓಕೆ, ಮೋರ್ ಎವರ್ ಬಿಟ್ಕಾಯಿನ್ ಇದೆ ಡಿಫ್ಲೇಷನ್ ಅಸೆಟ್. ಅಂದ್ರೆ ನಾವು ಯೂಸ್ ಮಾಡ್ತಿರ್ತಕ್ಕಂಥ ಫಿಯೇಟ್ ಕರೆನ್ಸಿಲಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಇದೆ ಬಿಕಾಸ್ ಆಫ್ ದ ಎಕ್ಸೆಸಿವ್ ಸಪ್ಲೈ ಆಫ್ ಫಿಯೇಟ್ ಕರೆನ್ಸಿ. ಜಾಸ್ತಿ ಹಣನ ಪ್ರಿಂಟ್ ಮಾಡ್ತಾ ಇದ್ದಾರೆ, ಹಾಗಾಗಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಅತಿ ಹೆಚ್ಚು ಸಪ್ಲೈ ಬಂದು ಏನಾಗುತ್ತೆ ಮಾರ್ಕೆಟ್ಗೆ, ಆ ಒಂದು ಕರೆನ್ಸಿ ಮೌಲ್ಯ ಹಾಳಾಗುತ್ತೆ. ಆದರೆ ಬಿಟ್ಕಾಯಿನ್ ಅಲ್ಲಿ ಇದು ಡಿಫ್ಲೇಷನ್. ಪ್ರತಿ 4 ವರ್ಷಗಳ ತರುವಾಯ ಬಿಟ್ಕಾಯಿನ್ ಹೊಸ ಸಪ್ಲೈ ಏನ್ ಬರುತ್ತೆ ಅದು ಅರ್ಧದಷ್ಟು ಕಟ್ ಆಗುತ್ತೆ. ಓಕೆ, ಸೊ ಬಿಟ್ಕಾಯಿನ್ ಡಿಸೈನ್ ಆಗಿರೋದೇ ಆಪೋಸಿಟ್ ಆಫ್ ಫಿಯೇಟ್ ಕರೆನ್ಸಿ. ಸೊ 2035ನೇ ಇಸ್ವಿಗೆ ಬಿಟ್ಕಾಯಿನ್ ನಲ್ಲಿ ಇರ್ತಕ್ಕಂಥ ಓವರ್ ಆಲ್ ಸಪ್ಲೈ ಏನಿದೆ 21 ಮಿಲಿಯನ್ ಬಿಟ್ಕಾಯಿನ್, ಅದರಲ್ಲಿ 99% ಇಶ್ಯೂ ಆಗೋಗುತ್ತೆ. ನೆಕ್ಸ್ಟ್, ಡಿಫ್ಲೇಷನರಿ ಆಸ್ಪೆಕ್ಟ್. ಬಿಟ್ಕಾಯಿನ್ ಡಿಕ್ರೀಸಿಂಗ್ ಇಶ್ಯೂಯನ್ಸ್ ರೇಟ್ ಮೇಕ್ಸ್ ಇಟ್ ಡಿಫ್ಲೇಷನರಿ ಓವರ್ ದ ಲಾಂಗ್ ಟರ್ಮ್. ಸೊ ಜಸ್ಟ್ ಆಪೋಸಿಟ್ ಟು ದ ಫಿಯೇಟ್ ಕರೆನ್ಸಿ, ಬಿಟ್ಕಾಯಿನ್ ನಲ್ಲಿ ಇನ್ಫ್ಲೇಷನ್ ಕಮ್ಮಿ ಆಗ್ತಾ ಹೋಗುತ್ತೆ, ಫಿಯೇಟ್ ಕರೆನ್ಸಿ ಇನ್ಫ್ಲೇಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ದಟ್ಸ್ ವೈ ವಿ ಕಾಲ್ ಬಿಟ್ಕಾಯಿನ್ ಆಸ್ ಎ ಡಿಫ್ಲೇಷನ್ ಅಸೆಟ್. ಮತ್ತೆ ಇಶ್ಯೂಯನ್ಸ್ ಕಂಟ್ರೋಲ್. ನೋ ಒನ್ ಕ್ಯಾನ್ ಫೋರ್ಸ್ ಅಕ್ಸೆಪ್ಟೆನ್ಸ್ ಆಫ್ ಬಿಟ್ಕಾಯಿನ್ಸ್ ಕ್ರಿಯೇಟೆಡ್ ಬಿಹೈಂಡ್ ದ ಪ್ರೋಟೋಕಾಲ್ಸ್ ಇಶ್ಯೂಯನ್ಸ್ ರೇಟ್. ಬಿಟ್ಕಾಯಿನ್ ಅಲ್ಲಿ ಇರ್ತಕ್ಕಂಥದ್ದು ಅಂದ್ರೆ ಬಿಟ್ಕಾಯಿನ್ ಸಾಫ್ಟ್ವೇರ್, ಬಿಟ್ಕಾಯಿನ್ ನೆಟ್ವರ್ಕ್ ಜನರೇಟ್ ಮಾಡುವಂಥದ್ದು 21 ಮಿಲಿಯನ್ ಬಿಟ್ಕಾಯಿನ್ಸ್ ಮಾತ್ರ. ಅದಕ್ಕಿಂತ ಒಂದು ಹೆಚ್ಚು ಅಥವಾ ಕಮ್ಮಿ ಬಿಟ್ಕಾಯಿನ್ ಅನ್ನ ಕಂಟ್ರೋಲ್ ಮಾಡೋದಕ್ಕೆ ಅಥವಾ ಪ್ರೊಡ್ಯೂಸ್ ಮಾಡೋದಕ್ಕೆ ಜಗತ್ತಿನಲ್ಲಿ ಯಾರೊಬ್ಬರಿಗೂ ಕೂಡ ಸಾಧ್ಯ ಇಲ್ಲ. ಪ್ರತಿ 4 ವರ್ಷಕ್ಕೊಂದ್ಸಲಿ ಬಿಟ್ಕಾಯಿನ್ ಹಾವಿಂಗ್ ಆಗುತ್ತೆ. ಅಂದ್ರೆ ಪ್ರತಿಯೊಂದು ಬಿಟ್ಕಾಯಿನ್ ಬ್ಲಾಕ್ ಅಲ್ಲೂ ಕೂಡ ಏನು ರಿವಾರ್ಡ್ ಬರ್ತಾ ಇದೆ, ಕರೆಂಟ್ಲಿ 3.125 ಬಿಟ್ಕಾಯಿನ್ ಬರ್ತಾ ಇದೆ. 4 ವರ್ಷ ಆದ್ಮೇಲೆ ಅದು ಡಿವೈಡ್ ಬೈ 2 ಆಗುತ್ತೆ, ಅದರಲ್ಲಿ ಅರ್ಧ ಬರುತ್ತೆ.
ಮುಂದಿನ 4 ವರ್ಷ ಅದು ಅರ್ಧ ಬರುತ್ತೆ. ಓಕೆ, ಇದನ್ನ ಯಾರು ಕೂಡ ಜಗತ್ತಿನಲ್ಲಿ ಚೇಂಜ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಇದು ಹೇಗೆ ಡಿಸೈನ್ ಮಾಡಿದ್ದಾರೆ ಅಂದ್ರೆ ಜಸ್ಟ್ ಆಪೋಸಿಟ್ ಟು ದ ಫಿಯಟ್ ಕರೆನ್ಸಿ. ಚಿನ್ನನ ಯಾರಾದ್ರೂ ಪ್ರೊಡ್ಯೂಸ್ ಮಾಡೋಕ್ಕಾಗತ್ತಾ? ಇಲ್ಲ. ಅದೇ ರೀತಿ ಬಿಟ್ಕಾಯಿನ್ ಕೂಡ ಎಕ್ಸ್ಟ್ರಾ ಪ್ರೊಡ್ಯೂಸ್ ಮಾಡಕ್ ಆಗೋದಿಲ್ಲ. ಜಗತ್ತಿನಲ್ಲಿ ಚಿನ್ನ ಎಷ್ಟಿದೆಯೋ ಅಷ್ಟೇ ಇರೋದು. ಓಕೆ, ಪ್ರಕೃತಿಗೆ ಬಿಟ್ರೆ ಅದನ್ನ ಜನರೇಟ್ ಮಾಡೋ ಶಕ್ತಿ ಯಾವ ಮನುಷ್ಯನಿಗೂ ಇಲ್ಲ. ಅದೇ ರೀತಿ ಬಿಟ್ಕಾಯಿನ್ ಅನ್ನ ಜನರೇಟ್ ಮಾಡುವಂತ ಎಕ್ಸ್ಟ್ರಾ ಬಿಟ್ಕಾಯಿನ್ ಅನ್ನ ಜನರೇಟ್ ಮಾಡೋ ಶಕ್ತಿ ಯಾವ ಮನುಷ್ಯರಿಗೂ ಕೂಡ ಇಲ್ಲ, ಯಾವ ಇನ್ಸ್ಟಿಟ್ಯೂಷನ್ಗೂ ಇಲ್ಲ, ಯಾವ ಸರ್ಕಾರಕ್ಕೂ ಇಲ್ಲ. ಬಿಟ್ಕಾಯಿನ್ ಅಂಡರ್ಲೈನ್ ಟೆಕ್ನಾಲಜೀಸ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಹೇಳಿದ ಹಾಗೆ ಬಿಟ್ಕಾಯಿನ್ ಒಂದು ಇನೋವೇಷನ್. 20-30 ವರ್ಷಗಳ ನಿರಂತರ ಕ್ರಿಪ್ಟೋಗ್ರಾಫಿ ಮೂವ್ಮೆಂಟ್ ಇಂದ ಬಂದಿರತಕ್ಕಂಥದ್ದೇ ಬಿಟ್ಕಾಯಿನ್. ಅದಕ್ಕೂ ಮುಂಚೆ ತುಂಬಾ ಜನ ರಿಸರ್ಚರ್ಸ್ ಅಂದ್ರೆ ಸೈಫರ್ ಪಂಕ್ಸ್ ಅಂತ ಕರೀತಾರೆ, ಅಂದ್ರೆ ಕ್ರಿಪ್ಟೋಗ್ರಫಿ ಏರಿಯಾದಲ್ಲಿ ತಮ್ಮದೇ ಆದಂತ ಚಾಪು ಮೂಡ್ತಿರ್ತಕ್ಕಂಥವ್ರು. ಅವರು ಒಂದು ಡಿಜಿಟಲ್ ಗೋಲ್ಡ್ ಅನ್ನ ಕಂಡುಹಿಡಿಬೇಕು, ಒಂದು ಒಳ್ಳೆಯ ಕರೆನ್ಸಿಯನ್ನ ಜಗತ್ತಿಗೆ ಕೊಡಬೇಕು ಅಂತೇಳಿ ಹಲವಾರು ಜನ ಪ್ರಯತ್ನ ಪಟ್ಟಿರ್ತಾರೆ. ತುಂಬಾ ಜನ ಬೇರೆ ಬೇರೆ ಇನೋವೇಷನ್ಸ್ ನ ಮಾಡಿರ್ತಾರೆ, ಪೇಪರ್ನ ಪಬ್ಲಿಷ್ ಮಾಡಿರ್ತಾರೆ. ಆದ್ರೆ ಅದು ಎಲ್ಲ ಫೇಲ್ ಆಗಿರುತ್ತೆ. ಜಸ್ಟ್ ಬಿಕಾಸ್ ಆಫ್ ಓನ್ಲಿ ಒನ್ ರೀಸನ್, ಬಿಟ್ಕಾಯಿನ್ ಬರೋದಕ್ಕಿಂತ ಮುಂಚೆ ಬಂದಂತಹ ಎಲ್ಲಾ ಡಿಜಿಟಲ್ ಕರೆನ್ಸಿಗಳು ಇಸ್ ಕಂಪ್ಲೀಟ್ಲಿ ಸೆಂಟ್ರಲೈಸ್ ನೆಟ್ವರ್ಕ್. ಅಂದ್ರೆ ಆ ಒಂದು ಕರೆನ್ಸಿನ ಕ್ರಿಯೇಟ್ ಮಾಡಿದವರು ಯಾರು ಮತ್ತು ಅದು ಸೆಂಟ್ರಲ್ ಸರ್ವರ್ ಎಲ್ಲಿದೆ ಅಂತೇಳಿ ಗೊತ್ತಿತ್ತು. ಹಾಗಾಗಿ ಇಟ್ಸ್ ಅ ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಸಿಂಗಲ್ ಪಾಯಿಂಟ್ ಆಫ್ ಫೇಲ್ಯೂರ್. ಹಾಗಾಗಿ ಅದು ಫೇಲ್ ಆಗುವಂತ ಚಾನ್ಸಸ್ ಜಾಸ್ತಿ ಇತ್ತು. ಯಾವ್ದಾದ್ರು ಒಂದು ಕ್ಲಿಕ್ ಆಗ್ತಿದೆ ಅಂತ ಅಂದಾಗ ಸರ್ಕಾರ ಅದನ್ನ ಸ್ಟಾಪ್ ಮಾಡೋದಕ್ಕೆ ಅವಕಾಶ ಇದ್ದು ಸ್ಟಾಪ್ ಮಾಡಿದವೆ ಕೂಡ. ಆದ್ರೆ ಬಿಟ್ಕಾಯಿನ್ ಅಲ್ಲಿ ಇರ್ತಕ್ಕಂಥದ್ದು ಡಿಸೆಂಟ್ರಲೈಸ್ಡ್ ನೆಟ್ವರ್ಕ್. ಮೊದಲ ಬಾರಿಗೆ ಒಂದು ಡಿಜಿಟಲ್ ಕರೆನ್ಸಿ ಕಂಪ್ಲೀಟ್ಲಿ ಡಿಸೆಂಟ್ರಲೈಸ್ಡ್ ಆಗಿ ಹೊರಬಂದಿದ್ದು ಬಿಟ್ಕಾಯಿನ್ ಮಾತ್ರ. ನೆಕ್ಸ್ಟ್, ಟ್ರಾನ್ಸಾಕ್ಷನ್ಸ್. ಬಿಟ್ಕಾಯಿನ್ ಅಲ್ಲಿ ಏನೆಲ್ಲ ಟ್ರಾನ್ಸಾಕ್ಷನ್ ಆಗುತ್ತೆ ಯಾರು ಕೂಡ ಅಲ್ಸಕ್ ಆಗ್ಬಾರ್ದು. ಯಾರಿಗಾರು ಒಬ್ರು ಕಳ್ಸಕ್ ಸಾಧ್ಯ ಆದ್ರೆ ಅದು ಕರೆನ್ಸಿ ಯೂಸ್ ಮಾಡಕ್ಕೆ ಸಾಧ್ಯ ಆಗೋದಿಲ್ವಲ್ಲ. ಸೊ ಹಾಗಾಗಿ ಬಿಟ್ಕಾಯಿನ್ ಅಲ್ಲಿ ಯಾವೆಲ್ಲ ಟ್ರಾನ್ಸಾಕ್ಷನ್ಸ್ ರೆಕಾರ್ಡ್ ಆಗುತ್ತೆ ದಟ್ ವಿಲ್ ಬಿ ರೆಕಾರ್ಡೆಡ್ ಇನ್ ದ ಪಬ್ಲಿಕ್ ಲೆಡ್ಜರ್. ಈಗ ನಾನು ಒಂದು ಬಿಟ್ಕಾಯಿನ್ ಸಾಫ್ಟ್ವೇರ್ ರನ್ ಮಾಡ್ತಿದ್ದೀನಿ ಅಂದ್ರೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ ಸ್ಟಾರ್ಟಿಂಗ್ ಇಂದ ಇದುವರೆಗೂ ಏನಾಗಿದೆ ಎಲ್ಲಾ ಟ್ರಾನ್ಸಾಕ್ಷನ್ ಕಾಪಿ ನನ್ನ ಸಿಸ್ಟಮ್ ಅಲ್ಲಿ ಬಂದಿರುತ್ತೆ. ಅದನ್ನ ಯಾರು ಬೇಕಾದ್ರೂ ಕೂಡ ವೆರಿಫೈ ಮಾಡಬಹುದು. ಈ ಟ್ರಾನ್ಸಾಕ್ಷನ್ ಅಳ್ಸಾಕಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಕನ್ಸೆನ್ಸಸ್ ರೂಲ್ಸ್. ಬಿಟ್ಕಾಯಿನ್ ಅಲ್ಲಿ ಇರೋದು 21 ಮಿಲಿಯನ್ ಬಿಟ್ಕಾಯಿನ್ ಮಾತ್ರ. ಪ್ರತಿ ವರ್ಷ ಎಷ್ಟೆಷ್ಟು ಬಿಟ್ಕಾಯಿನ್ ಬರಬೇಕು, ಯಾವ ರೀತಿ ಟ್ರಾನ್ಸಾಕ್ಷನ್ಸ್ ಆಗಬೇಕು ಅಂತೇಳಿ ಬಿಟ್ಕಾಯಿನ್ ಸಾಫ್ಟ್ವೇರ್ ಅಲ್ಲಿ ಆಲ್ರೆಡಿ ನಾವು ಇಂಪ್ಲಿಮೆಂಟ್ ಮಾಡಲಾಗಿದೆ. ಇದನ್ನ ಚೇಂಜ್ ಮಾಡಕ್ ಸಾಧ್ಯ ಇಲ್ಲ. ಪ್ರೂಫ್ ಆಫ್ ವರ್ಕ್. ಪ್ರೂಫ್ ಆಫ್ ವರ್ಕ್ ಮೆಕಾನಿಸಮ್ ಅಂದ್ರೆ ಮೈನಿಂಗ್. ಅತಿ ಹೆಚ್ಚು ಎನರ್ಜಿನ ಕೊಡಬೇಕು. ಆ ಎನರ್ಜಿ ಕೊಡೋ ಮುಖಾಂತರ ಬಿಟ್ಕಾಯಿನ್ ಮೈನಿಂಗ್ ನಡೆಯುತ್ತೆ. ಸುಮ್ಮನೆ ಯಾರೊಬ್ರು ಬಂದು ನಾನು ಮೈಕೈ ನೋಸ್ಕೊಳ್ಳೋದಿಲ್ಲ, ಪ್ರಿಂಟಿಂಗ್ ಮೆಷಿನ್ ನ ಪ್ರೆಸ್ ಮಾಡಿದ ತಕ್ಷಣ ಕರೆನ್ಸಿ ಆಚೆ ಬರಬೇಕು ಅಂದ್ರೆ ಬಿಟ್ಕಾಯಿನ್ ಅಲ್ಲಿ ಆಗಲ್ಲ. ಹೇಗೆ ಚಿನ್ನನ ಕಷ್ಟಪಟ್ಟು ನೂರಾರು ಅಡಿ ಭೂಮಿ ಒಳಗಡೆ ಹೋಗಿ ಕಷ್ಟಪಟ್ಟು ತೆಗಿತಾರೋ ಅದೇ ರೀತಿ ಬಿಟ್ಕಾಯಿನ್ ಅನ್ನು ಕೂಡ ತೆಗೆಯೋದಕ್ಕೆ, ಬಿಟ್ಕಾಯಿನ್ ಮೈನ್ ಮಾಡೋದಕ್ಕೆ ಅಪಾರವಾದಂತಹ ಪರಿಶ್ರಮ ಪಡಲೇಬೇಕು. ಈಗಿರತಕ್ಕಂಥ ಫಿಯಟ್ ಕರೆನ್ಸಿಲಿ ಯಾವುದೇ ರೀತಿ ಕಷ್ಟಪಡದಲ್ಲೇ ಕೆಲವೊಂದು ಡಿಸಿಷನ್ ಮುಖಾಂತರ ಫಿಯಟ್ ಕರೆನ್ಸಿಗಳನ್ನ ಪ್ರಿಂಟ್ ಮಾಡಲಾಗ್ತಾ ಇದೆ. ಬಿಟ್ಕಾಯಿನ್ ಇಸ್ ಡಿಸೈನ್ ಎಕ್ಸಾಕ್ಟ್ಲಿ ಆಪೋಸಿಟ್ ಟು ದಟ್. ಚಿನ್ನಕ್ಕೆ ಇರ್ತಕ್ಕಂಥ ಸ್ವಾಮ್ಯತೆನೇ ಬಿಟ್ಕಾಯಿನ್ಗಿದೆ. ಚಿನ್ನನ ಮೈನ್ ಮಾಡಕ್ಕೆ ಎಷ್ಟು ಕಷ್ಟಪಡಬೇಕು ಅದೇ ರೀತಿ ಬಿಟ್ಕಾಯಿನ್ ಮೈನ್ ಮಾಡೋಕ್ಕೂ ಕೂಡ ಕಷ್ಟಪಡಬೇಕು. ನಾವೆಲ್ಲ ಹೇಗೆ ಕರೆನ್ಸಿ ಅಂದ್ರೆ ಮನಿನ ಅರ್ನ್ ಮಾಡೋದಕ್ಕೆ ಪ್ರತಿದಿನ ಹೇಗೆ ಕಷ್ಟಪಟ್ಟು ದುಡಿತಾ ಇದೀವೋ ಅದೇ ರೀತಿ ಯಾರೆಲ್ಲ ಮನಿ ಕ್ರಿಯೇಟ್ ಮಾಡಬೇಕು ಅಂತ ಇದ್ದಾರೆ ಅವರು ಕೂಡ ಕಷ್ಟಪಟ್ಟರೆ ಮನಿ ಕ್ರಿಯೇಟ್ ಮಾಡೋಕ್ಕಾಗೋದು. ಸುಮ್ಮನೆ ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಸೊ ಕನ್ಕ್ಲೂಷನ್ ಏನಂತಂದ್ರೆ, ಬಿಟ್ಕಾಯಿನ್ ಕಂಬೈನ್ಸ್ ವೇರಿಯಸ್ ಇನೋವೇಟಿವ್ ಟೆಕ್ನಾಲಜೀಸ್ ಟು ಕ್ರಿಯೇಟ್ ಎ ಯುನಿಕ್ ಅಂಡ್ ಪವರ್ಫುಲ್ ಡಿಜಿಟಲ್ ಕರೆನ್ಸಿ ಸಿಸ್ಟಮ್. ಹಲವಾರು ಟೆಕ್ನಾಲಜೀಸ್ ನ ಒಳಗೊಂಡು ಈ ಒಂದು ಬಿಟ್ಕಾಯಿನ್ ಅನ್ವೇಷಣೆ ಆಗಿದೆ. ಬಿಟ್ಕಾಯಿನ್ ಇಸ್ ಎ ಕರೆನ್ಸಿ ಜನರೇಟೆಡ್ ಬೈ ದ ಬಿಟ್ಕಾಯಿನ್ ನೆಟ್ವರ್ಕ್. ಯಾರನ್ನೂ ಕೂಡ ಬಿಟ್ಕಾಯಿನ್ ಸ್ಟಾಪ್ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಬಿಟ್ಕಾಯಿನ್ ಇಸ್ ಅ ಸಾಫ್ಟ್ವೇರ್, ಬಿಟ್ಕಾಯಿನ್ ಇಸ್ ಎ ಕೋಡ್, ಬಿಟ್ಕಾಯಿನ್ ಇಸ್ ಮ್ಯಾಥಮ್ಯಾಟಿಕ್ಸ್, ಬಿಟ್ಕಾಯಿನ್ ಇಸ್ ಟೈಮ್, ಬಿಟ್ಕಾಯಿನ್ ಇಸ್ ಎನರ್ಜಿ, ಬಿಟ್ಕಾಯಿನ್ ಇಸ್ ಎ ಕರೆನ್ಸಿ, ಬಿಟ್ಕಾಯಿನ್ ಇಸ್ ದ ಬೆಸ್ಟ್ ಮನಿ, ಬಿಟ್ಕಾಯಿನ್ ಈಸ್ ಫ್ರೀಡಮ್. ಬಿಟ್ಕಾಯಿನ್ ಅಂದ್ರೆ ಸ್ವಾತಂತ್ರ್ಯ. ಸಾಮಾಜಿಕ ನ್ಯಾಯ ಬೇಕಾ? ಅದು ಬಿಟ್ಕಾಯಿನ್ ಇಂದ ಮಾತ್ರ ಸಾಧ್ಯ. ಈ ವಿಡಿಯೋದ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನಾದ್ರು ಇದ್ರೆ ಈ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ನಾನು ಅದನ್ನು ಚೆಕ್ ಮಾಡಿ ಖಂಡಿತವಾಗ್ಲೂ ಕೂಡ ರಿಪ್ಲೈ ಮಾಡ್ತೀನಿ. ಧನ್ಯವಾದಗಳು.